ಇದಂ ಪವಿತ್ರಂ ಪಾಪಘ್ನಂ ಪುಣ್ಯಂ ವೇದಶ್ಚ ಸಂಹಿತಂ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಶ್ರೀಮದ್ ರಾಮಾಯಣವು ಪರಮ ಪವಿತ್ರವೂ ಪಾವನವೂ ಆದ ಮಹಾಕಾವ್ಯವಾಗಿದೆ. ವಾಲ್ಮೀಕಿ ಮಹರ್ಷಿಗಳು ರಚಿಸಿರುವ ಶ್ರೀರಾಮಾಯಣವು ಲೋಕೋತ್ತರ ಚರಿತೆಯಾಗಿ ಅನಾದಿ ಕಾಲದಿಂದಲೂ ಕವಿಹೃದಯರಿಗೂ ಭಕ್ತರಿಗೂ ಭಾವುಕರಿಗೂ ವಿದ್ವಾಂಸರಿಗೂ ಮತ್ತು ಶ್ರೀಸಾಮಾನ್ಯರಿಗೂ ಆಪ್ಯಾಯಮಾನವನ್ನುಂಟು ಮಾಡುತ್ತಿದೆ. ಇಡೀ ರಾಮಾಯಣವೇ ಸೌಂದರ್ಯದ ಆಗರವಾಗಿದ್ದರೂ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗಾಗಿ ಅವತರಿಸಿದ ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಬಾಲಲೀಲೆಗಳ ವರ್ಣನೆಯಿಂದ ಕೂಡಿರುವ ಬಾಲಕಾಂಡವು ರಾಮಾಯಣದ ಪ್ರಥಮ ಕಾಂಡವಾಗಿ ಶೋಭಿಸುತ್ತಿದೆ. ತೆಲುಗಿನ ಶ್ರೇಷ್ಠ ಕವಿ, ಗಾಯಕ, ಸಂಗೀತ ನಿರ್ದೇಶಕರಾಗಿದ್ದ ಶ್ರೀ ಎಂ.ಎಸ್. ರಾಮರಾವ್ ರವರು ರಾಗ ಸಂಯೋಜನೆ ಮಾಡಿ ಗಾಯನ ಮಾಡಿರುವ ಗೇಯರೂಪ ರಾಮಾಯಣವು ತೆಲುಗುನಾಡಿನಲ್ಲಿ ಅಪಾರ ಜನಮನ್ನಣೆ ಗಳಿಸಿದೆ. ಈ ಗೇಯರೂಪ ರಾಮಾಯಣದೆಡೆಗೆ ಆಕರ್ಷಿತರಾದ ಶ್ರೀ ಎನ್.ಎಸ್.ವಿ. ಪ್ರಸಾದ್ ರವರು ಶ್ರೀಮತಿ ಸುಂದರಮ್ಮ ಮತ್ತು ಶ್ರೀನಿವಾಸರಾಯರ ಸುಪುತ್ರರು. ಇವರು ಸರಳ ವ್ಯಕ್ತಿಗಳು ಮತ್ತು ದೈವಭಕ್ತರು. ಇವರು ತೆಲುಗು ರಾಮಾಯಣದ ಗೇಯಗಳನ್ನು ಹಾಡಲು ಪ್ರಾರಂಭಿಸಿದರು. ನಂತರ ದೈವ ಸಂಕಲ್ಪವೋ ಎಂಬಂತೆ ಈ ಗೇಯ ಕಾವ್ಯವನ್ನು ಕರ್ನಾಟಕ ಜನತೆಗೂ ತಲುಪಿಸಬೇಕೆಂದು ದೃಢ ಸಂಕಲ್ಪ ಮಾಡಿದ ಸುಂದರ ಹರಿಸುತ ಎಂಬ ಕಾವ್ಯ ನಾಮಾಂಕಿತರಾದ ಶ್ರೀ ಪ್ರಸಾದ್ ರವರು ತೆಲುಗು ಗೇಯರೂಪ ಸುಂದರಕಾಂಡವನ್ನು ಮೂಲ ಕಾವ್ಯಕ್ಕೆ ಚ್ಯುತಿಯಾಗದಂತೆ ಕನ್ನಡದಲ್ಲಿ ಅನುವಾದಿಸಿ ಪುಸ್ತಕ ರೂಪದಲ್ಲಿ ಪ್ರಕಟಿಸಿ ಕನ್ನಡಾಂಬೆಯ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ಪದ್ಯಗಳು ಕನ್ನಡಿಗರ ನಾಲಿಗೆಗಳಲ್ಲಿ ನಲಿಯಲು ಅನುವು ಮಾಡಿಕೊಟ್ಟು ಕನ್ನಡ ಜನತೆಯ ಅಭಿಮಾನವನ್ನು ಗಳಿಸಿದ ಪುಣ್ಯಜೀವಿಗಳಾಗಿದ್ದಾರೆ. ನಂತರ ಅದನ್ನು ಖ್ಯಾತ ಸಂಗೀತ ವಿದ್ವಾಂಸರಾದ ಶ್ರೀ ವಿದ್ಯಾಭೂಷಣರಿಂದ ಹಾಡಿಸಿ ಧ್ವನಿ ಸುರುಳಿಯನ್ನು ಯೂಟ್ಯೂಬ್ನಲ್ಲಿ ಪ್ರಕಟಿಸಿದ್ದು ಅದು ಅಪಾರ ಜನಮನ್ನಣೆ ಗಳಿಸಿದೆ. ಈ ಮಹತ್ ಕಾರ್ಯದ ಬಳಿಕ ಶ್ರೀ ಎನ್.ಎಸ್.ವಿ. ಪ್ರಸಾದ್ ರವರು ಶ್ರೀ ರಾಮರಾವ್ ರವರ ರಾಮಾಯಣದ ಬಾಲಕಾಂಡವನ್ನು ಮೂಲಕಾವ್ಯಕ್ಕೆ ಚ್ಯುತಿಯಾಗದಂತೆ ಸರಳ ಕನ್ನಡದಲ್ಲಿ ಗೇಯ ರೂಪದಲ್ಲಿ ಅನುವಾದಿಸಿ ಪ್ರಕಾಶಪಡಿಸಿದರು. ಅನಂತರ ಈ ಗೇಯ ರೂಪದ ಬಾಲಕಾಂಡವನ್ನು ಹಿಂದೆ ಸುಂದರಕಾಂಡವನ್ನು ಹಾಡಿದ ಖ್ಯಾತ ಸಂಗೀತ ವಿದ್ವಾಂಸರಾದ ಶ್ರೀ ವಿದ್ಯಾಭೂಷಣರಿಂದಲೇ ಹಾಡಿಸಿ ಧ್ವನಿ ಸುರುಳಿಯಲ್ಲಿ ನಿಕ್ಷಿಪ್ತಗೊಳಿಸಿದ್ದಾರೆ. ಈ ಬಾಲಕಾಂಡ ಸಾಹಿತ್ಯವನ್ನು ಕರ್ನಾಟಕ ಸಂಗೀತದ ದರ್ಬಾರಿ ಕಾನಡ, ಮಧುವಂತಿ, ಕಾಪಿ, ಕೀರವಾಣಿ, ಕಲ್ಯಾಣಿ ಮೊದಲಾದ ರಾಗಗಳಿಗೆ ಸಂಯೋಜಿಸಲಾಗಿದ್ದು ಇಡೀ ಕಾವ್ಯದ ಸಾಹಿತ್ಯವನ್ನು ಆದಿತಾಳದ ನಡೆಗೆ ಸೀಮಿತಗೊಳಿಸಲಾಗಿದೆ. ಶ್ರೀ ವಿದ್ಯಾಭೂಷಣರ ಬಾಲಕಾಂಡದ ಗಾಯನವನ್ನು ಕೇಳುತ್ತಿದ್ದರೆ ಸ್ವಯಂ ವಾಲ್ಮೀಕಿಗಳೇ ಗಾನ ಮಾಡುತ್ತಿರುವಂತೆ ಭಾಸವಾಗುತ್ತದೆ. ಅವರ ಗಾಯನವನ್ನು ಕೇಳುತ್ತಿದ್ದರೆ ಶ್ರೀರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ಜನನ, ವಿಶ್ವಾಮಿತ್ರರ ಯಾಗರಕ್ಷಣೆ, ಅಹಲ್ಯೋದ್ಧಾರ, ಶಿವಧನುರ್ಭಂಗ, ಸೀತಾಪರಿಣಯ ಮೊದಲಾದ ಬಾಲಕಾಂಡದ ಪ್ರಸಂಗಗಳು ವರ್ಣರಂಜಿತ ಪರದೆಯ ಮೇಲೆ ಗೋಚರಿಸುವಂತೆ ಕಣ್ಣ ಮುಂದೆ ನಲಿದಾಡಿ ಮನಸ್ಸನ್ನು ಪ್ರಫುಲ್ಲಗೊಳಿಸುತ್ತದೆ. ಸಾಹಿತ್ಯ ಸೌಂದರ್ಯವೇ ಮೂರ್ತವಾಗಿರುವ ಈ ಬಾಲಕಾಂಡ ಗೇಯಕಾವ್ಯ ಗಾಯನವು ಶ್ರೋತೃಗಳ ಮನಸ್ಸನ್ನು ಸೂರೆಗೊಳ್ಳುತ್ತದೆ. ಸುಂದರಕಾಂಡದ ಗಾಯನದಂತೆಯೇ ಈ ಬಾಲಕಾಂಡ ಗಾಯನವೂ ಮನೆ ಮನೆಗೂ ತಲುಪಲಿ. ಈ ಗಾನಸುಧೆಯು ಸಂಗೀತ ಪ್ರೇಮಿಗಳ ರಾಮಭಕ್ತರ ಮನವನ್ನು ತಣಿಸಲಿ. ಈ ಬಾಲಕಾಂಡದ ಗೇಯಕಾವ್ಯವನ್ನು ಪ್ರಕಾಶಗೊಳಿಸಿ ಧ್ವನಿಸುರುಳಿಯನ್ನು ಯೂಟ್ಯೂಬ್ನಲ್ಲಿ ಸಿದ್ಧಗೊಳಿಸಿ ಕನ್ನಡ ಜನತೆಗೆ ಅರ್ಪಿಸಿರುವ ಶ್ರೀ ಎನ್.ಎಸ್.ವಿ. ಪ್ರಸಾದ್ ರವರಿಗೆ ಶ್ರೀ ಸೀತಾರಾಮಚಂದ್ರರು ಶಾಂತಿಯುತ ಜೀವನವನ್ನು ಮತ್ತು ನೆಮ್ಮದಿಯನ್ನು ಪ್ರಸಾದಿಸಿ ಸಕಲ ಸನ್ಮಂಗಳಗಳನ್ನು ಉಂಟು ಮಾಡಲಿ ಎಂದು ಹಾರೈಸುತ್ತಾ ಬಾಲಕಾಂಡ ಗಾಯನವನ್ನು ಕೇಳೋಣ. ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ, ನಾ ಹಾಡುವೆ ಸೀತಾರಾಮ ಕಥೆ. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ, ನಾ ಹಾಡುವೆ ಸೀತಾರಾಮ ಕಥೆ. ಶ್ರೀ ರಘುರಾಮನ ಸದ್ಗುಣಧಾಮನ ಶ್ರಿತ ಜನಪಾಲನ ಸತ್ಯ ನಿದಾನನ
ಸುಶೀಲನ ಅಸೂಯಾರಗಿತನ ಸುರರನಾದರೂ ಜಯಿಪಧೀರನ ವೀರ್ಯವಂತನ ದೃಢವ್ರತನ ಸರ್ವಭೂತಹಿತನ ಕೋಪರಗಿತನ ಮಧುರ ಚರಿತೆ ಇದು ಶುಭಕರವಾದುದು ಪರಿಪರಿಯದಲ್ಲಿ ಪಾವನವಾದುದು ಸರ್ವಶಾಸ್ತ್ರಗಳ ಪಾರಂಗತನ ಸರ್ವಧರ್ಮಗಳ ಪಾಲಿಸುವವನ ಪರಂಪರಾಗತ ಸದಾಚಾರನ ಕಾಂತಿಮಂತನ ಮನೋಹರ ರೂಪನ ಧರ್ಮಶೀಲನ ದಾನವಂತಕನ ಜಗದ್ರಕ್ಷಕನ ಜಗದಭಿರಾಮನ ಮಧುರ ಚರಿತೆ ಇದು ಶುಭಕರವಾದುದು ಪರಿಪರಿಯೋದಲ್ಲಿ ಪವಿತ್ರವಾದುದು ಸರ್ವಲೋಕಗಳ ಹಿತ ಸಾಧಕನ ಸರ್ವ ಕಾರ್ಯಗಳ ಸಾಧನ ಚತುರನ ರಣಕೋವಿದನ ಕರುಣಾಮಯನ ಧೈರ್ಯವಂತನ ಸ್ಥಿರ ಚಿತ್ತಾತ್ಮನ ಸಾಹಸವಂತನ ಶತ್ರುಸೂದನನ ಪುರುಷೋತ್ತಮನ ಸೀತಾರಾಮನ ಮಧುರ ಚರಿತೆ ಇದು ಶುಭಕರವಾದುದು ಪರಿಪರಿಯದಲ್ಲಿ ಫಲಪ್ರದವಾದುದು ಸರ್ವಲೋಕಗಳು ಸದಾ ವಂದಿತನ ಸ್ವಯಂ ಪ್ರಕಾಶನ ಪ್ರಿಯದರ್ಶನನ ನಿತ್ಯ ಸಂತುಷ್ಟನ ನಿರ್ಮಲ ಚಿತ್ತನ ನೀತಿಶಾಸ್ತ್ರ ವಿಶಾರದನ ಜಿತೇಂದ್ರಿಯನ ವಿಕಾರರಹಿತನ ಸರ್ವಸುಲಕ್ಷಣ ಪರಿಪೂರ್ಣ ರಾಮನ ಮಧುರ ಚರಿತೆ ಇದು ಶುಭಕರವಾದುದು ಪದ ಪದದಲ್ಲಿ ಸುಧೆಯ ಸುರಿಸುವುದು ಕಾಮಕ್ರೋಧಾದಿಗಳ ದಮನ ಗಮನನ ಉಪಕಾರಶೀಲನ ಉದ್ವೇಗರಹಿತನ ಶಾಂತಾಕಾರನ ಭಕ್ತವತ್ಸಲನ ಚಂದ್ರಕಾಂತಿ ಒಲು ಶೋಭಿಸುವವನ ಅನುಪಮವಾದ ಸುಸ್ವರೂಪನ ಸರ್ವ ಸುಗುಣ ಪರಿಪೂರ್ಣ ರಾಮನ ಮಧುರ ಚರಿತೆ ಇದು ಶುಭಕರವಾದುದು ಪದ ಪದದಲ್ಲಿ ಮಧುವ ಸುರಿಸುವುದು ಇಷ್ಟು ಸುಗುಣಗಳ ಹೊಂದಿದ ಮನುಜನ ಉತ್ತಮೋತ್ತಮನ ರಾಮಚಂದ್ರನ ಕೊಂಡಾಡಿ ನಾರದ ಗಾನವಗೈಯಲು ವಾಲ್ಮೀಕಿ ಆಲಿಸಿ ಆನಂದ ಹೊಂದಲು ರಾಮಚರಿತೆಯನ್ನು ವಿಸ್ತರಿಸಿ ರಚಿಸಲು ತನ್ನನು ಹರಸಿ ಬ್ರಹ್ಮ ಆದೇಶಿಸಲು ರಾಮಾಯಣವನ್ನು ಭಕ್ತಿ ಭಾವದಲ್ಲಿ ವಾಲ್ಮೀಕಿ ರಚಿಸಿದ ಈ ಪರಿಯಿಂದಲಿ ಶ್ರೀ ಹನುಮನ್ನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ ನಾ ಹಾಡುವೆ ಸೀತಾರಾಮ ಕಥೆ ಪಾವನ ಸರಯೂ ನದಿಯ ತೀರವು ಪ್ರಬಲ ವ್ಯದ್ರತ ಕೋಸಲ ದೇಶವು ರಾಜಧಾನಿ ಅಯೋಧ್ಯಾಪುರವು ವೈವಸ್ವತ ಮನುವಿನ ಭವ್ಯ ನಿರ್ಮಿತವು ಅಮರಾವತಿಗೆ ಸರಿ ಸಮಾನವು ಅನುದವಾದ ವಿಶಾಲ ನಗರವು ರಾಜಧಾನಿ ಅಯೋಧ್ಯಾಪುರವು ಮೂರು ಲೋಕದಿ ಹೆಸರಾಂತಪುರವು 12 ಗಾವುದ ನೀಳವಿರುವ 3 ಗಾವುದ ಅಡ್ಡಗಲವಿರುವ ಪಗಡೆಯ ಹಾಸುಗೆ ಆಕೃತಿಯಿರುವ ವಿಶಾಲವಾದ ಬೀದಿಗಳಿರುವ
ಉನ್ನತವಾದ ಸೌಧಗಳಿರುವ ಎತ್ತರಕ್ಕೇರಿದ ಪತಾಕೆಗಳಿರುವ ರಾಜಧಾನಿ ಅಯೋಧ್ಯಾಪುರವು ಮೂರು ಲೋಕದಿ ಹೆಸರಾಂತಪುರವು. ದುರ್ಗಮವಾದ ಪ್ರಾಕಾರವಿರುವ ಅಗಾಧವಾದ ಅಗಳ್ತೆಯಿರುವ ಉನ್ನತವಾದ ಕೋಟೆ ಕೊತ್ತಳವಿರುವ ಕೊತ್ತಳದ ಮೇಲೆ ಜಯಧ್ವಜಗಳಿರುವ ಅಗಣಿತವಾದ ಶತಘ್ನಿಗಳಿರುವ ಆಯುಧಾಸ್ತ್ರಗಳು ಯಂತ್ರಗಳಿರುವ ರಾಜಧಾನಿ ಅಯೋಧ್ಯಾಪುರವು ಮೂರು ಲೋಕದಿ ಹೆಸರಾಂತಪುರವು. ರಾಜಬೀದಿಗಳಲ್ಲಿ ರತ್ನ ರಾಶಿಗಳು, ಪರರಾಜ್ಯಗಳಲ್ಲಿ ವ್ಯಾಪಾರಗಳು, ಕಪ್ಪವ ಕೊಡುವ ಸಾಮಂತರಾಜರು, ಶಿಲ್ಪಿಗಳು, ನಟರು, ಚಿತ್ರಕಾರರು, ರಥಗಜ ತುರಗ ಪದಾತಿ ದಳಗಳು, ಶೂರರು, ವೀರರು, ಸೇನಾನಿಗಳು. ರಾಜಧಾನಿ ಅಯೋಧ್ಯಾಪುರವು ಮೂರು ಲೋಕದಿ ಹೆಸರಾಂತಪುರವು. ಪುರಮಧ್ಯದಲ್ಲಿ ರಾಜಭವನಗಳು, ರತ್ನಖಚಿತದ ಪ್ರಾಸಾದಗಳು, ವಿಶಾಲವಾದ ನೇರ ಬೀದಿಗಳು, ಕನಕಮಣಿಮಯ ದಿವ್ಯ ಸೌಧಗಳು, ಪನ್ನೀರು ಚೆಲ್ಲಿದ ಹೂವು ಹರಡಿದ ಪರಿಮಳಿತವಾದ ರಾಜಬೀದಿಗಳು. ರಾಜಧಾನಿ ಅಯೋಧ್ಯಾಪುರವು ಮೂರು ಲೋಕದಿ ಹೆಸರಾಂತಪುರವು. ಕ್ರೀಡಾಚಲಗಳು, ಕೇಳಿ ಗೃಹಗಳು, ಉದ್ಯಾನಗಳು, ಪುಷ್ಪಕುಂಜಗಳು, ಜಲಾಶಯಗಳು, ಸ್ವಾದ ಜಲಗಳು, ಸುಕ್ಷೇತ್ರಗಳು, ಶಾಲಿಧಾನ್ಯಗಳು, ಧೇನು ವೃಂದಗಳು, ಹುಲುಸು ಬೆಳೆಗಳು, ಸಿರಿ ಸಂಪದಗಳು, ಆಟ ಪಾಠಗಳು. ರಾಜಧಾನಿ ಅಯೋಧ್ಯಾಪುರವು ಮೂರು ಲೋಕದಿ ಹೆಸರಾಂತಪುರವು. ಉತ್ತಮ ಶ್ರೇಣಿಯ ಸುಂದರಿಯರು, ರತ್ನಖಚಿತದ ಭೂಷಣಧರರು, ಭೇರಿ ಪಣವ ಮೃದಂಗನಾದಗಳು, ವೀಣಾವೇಣು ಮಧುರ ಸ್ವನಗಳು, ಮನೋಹರವಾದ ರಂಗಸ್ಥಳಗಳು, ಶುಭಕರವಾದ ನಾಟ್ಯಗಾನಗಳು. ರಾಜಧಾನಿ ಅಯೋಧ್ಯಾಪುರವು ಮೂರು ಲೋಕದಿ ಹೆಸರಾಂತಪುರವು. ಶೂರರು, ವೀರರು, ಮಹಾಬಲಾಢ್ಯರು, ಅಸ್ತ್ರಶಸ್ತ್ರ ವಿದ್ಯಾ ವಿಶಾರದರು, ಸತ್ಯವಂತರು, ಧರ್ಮಶೀಲರು, ಸದಾಚಾರರು, ವೇದ ಪಂಡಿತರು, ಸದ್ಗುಣವಂತರು, ಚಾತುರ್ವರ್ಣ್ಯರು, ದೋಷರಹಿತರು, ಅಯೋಧ್ಯೆಯ ಜನರು. ರಾಜಧಾನಿ ಅಯೋಧ್ಯಾಪುರವು ಮೂರು ಲೋಕದಿ ಹೆಸರಾಂತಪುರವು. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ, ಹಾಡುವ ಸೀತಾರಾಮ ಕಥೆ, ನಾ ಹಾಡುವೆ ಸೀತಾರಾಮ ಕಥೆ. ಶೌರ್ಯದಲ್ಲಿ ದೇವೇಂದ್ರ ಸಮಾನನು, ಐಶ್ವರ್ಯದಲ್ಲಿ ಕುಬೇರ ಸಮಾನನು, ಧರ್ಮಾರ್ಥ ಕಾಮ ಮೋಕ್ಷ ಸಾಧಕನು, ಮೂರು ಲೋಕದಲ್ಲಿ ಕೀರ್ತಿವಂತನು, ವೇದ ವಿದನು, ಇಕ್ಷ್ವಾಕು ವಂಶಜನು, ಸರ್ವಜನರ ಸಂಪ್ರೀತಿ ಪಾತ್ರನು,
ಕೋಸಲ ದೇಶದ ಪರಿಪಾಲಕನು ಮಹಾಪುರುಷನು ದಶರಥನು. ಅತಿರಥನು ಮಹಾಬಲವಂತನು ಅನುಭವಜ್ಞನು ರಾಜೋತ್ತಮನು. ಶೂರರ ವೀರರ ವಿದ್ಯಾವಂತರ ಕಡು ಸತ್ಕರಿಸಿ ಪೋಷಿಸುವವನು. ಶತ್ರುರಾಜರನು ಸದೆಬಡಿದವನು ಸುಖ ಶಾಂತಿಗಳ ನೆಲೆಗೊಳಿಸಿದವನು. ಕೋಸಲ ದೇಶದ ಪರಿಪಾಲಕನು ಮಹಾಪುರುಷನು ದಶರಥನು. ಸಿಂಧು ಕಾಂಭೋಜ ಮತ್ತೆವನಾಯುಜ ದೇಶ ದೇಶಗಳ ಉತ್ತಮಾಶ್ವಗಳು. ವಿಂಧ್ಯ ಹಿಮಾಚಲ ಪ್ರದೇಶಗಳ ಬೆಟ್ಟದ ಗಾತ್ರದ ಮದ್ದಾನೆಗಳು. ಬಲಿಷ್ಠವಾದ ಒಂಟೆ ಖರಗಳು ಶುಭಕರವಾದ ವೃಷಭಗಳಿರುವ ಕೋಸಲ ದೇಶದ ಪರಿಪಾಲಕನು ಮಹಾಪುರುಷನು ದಶರಥನು. ಸ್ತ್ರೀ ಪುರುಷರು ಅತಿ ಸುಂದರ ರೂಪರು ಸ್ವರ್ಣಕಾಂತಿಯಲ್ಲಿ ಪ್ರಭಾಸಿಸುವರು. ಚಂದನ ಚರ್ಚಿತ ಪರಿಮಳ ಗಾತ್ರರು ಕಾಂಚನ ಮಣಿಮಯ ಭೂಷಣಧರರು. ಧರ್ಮಾರ್ಥ ಕಾಮ ಮೋಕ್ಷ ಸಾಧಕರು ಲೋಭರಹಿತರು ಭೋಗ ಪರರಿರುವ ಕೋಸಲ ದೇಶದ ಪರಿಪಾಲಕನು ಮಹಾಪುರುಷನು ದಶರಥನು. ಮಹಾರಥರು ಧನುರ್ಧರರು ಶಬ್ದವೇದಿ ವಿದ್ಯಾ ವಿಶಾರದರು. ವೇದವಿದರು ಷಡಂಗ ಪಂಡಿತರು ಸುಸ್ವಭಾವರು ಸ್ವಕರ್ಮ ನಿರತರು. ಜಿತೇಂದ್ರಿಯರು ತ್ಯಾಗಪರರು ಪರದಾರ ಪರಾಮುಖರಿರುವ ಕೋಸಲ ದೇಶದ ಪರಿಪಾಲಕನು ಮಹಾಪುರುಷನು ದಶರಥನು. ರಣಭೂಮಿಯಿಂದ ಓಡುತ್ತಲಿರುವನ ರಣದಲ್ಲಿ ಸೋತು ಶರಣಾದವನ. ನಿರಾಯುಧನಾಗಿ ನಿಂತಿರುವವನ ಒಂಟಿಯಾಗಿ ಕೈಗೆ ಸಿಕ್ಕಿರುವವನ. ಶತ್ರುವಾದರೂ ಶರಣಾದವನ ಅಭಯವಿತ್ತು ಪೊರೆವ ಧೀರವರರಿರುವ ಕೋಸಲ ದೇಶದ ಪರಿಪಾಲಕನು ಮಹಾಪುರುಷನು ದಶರಥನು. ವಸಿಷ್ಠ ವಾಮದೇವರೇರ್ವರು ಪ್ರಧಾನರಾದ ಪುರೋಹಿತರು. ದೃಷ್ಟಿ ಜಯಂತ ವಿಜಯ ಸಿದ್ಧಾರ್ಥ ಅರ್ಥ ಸಾಧಕ ಅಶೋಕ ಮಂತ್ರಪಾಲ. ಸುಮಂತ್ರಾದ್ಯರು ಬುದ್ಧಿವಂತರು ಮಂದಿಯಂಟು ಈ ಮಂತ್ರಿವರರಿರುವ ಕೋಸಲ ದೇಶದ ಪರಿಪಾಲಕನು ಮಹಾಪುರುಷನು ದಶರಥನು. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ ನಾ ಹಾಡುವೆ ಸೀತಾರಾಮ ಕಥೆ. ದಶರಥನಂತಹ ನರಪಾಲನಿಗೆ ಸಂತತಿಯಿಲ್ಲದ ದಹಿಸುವ ಚಿಂತೆ. ಮಂತ್ರಿವರರನು ಪುರೋಹಿತರನು ಬರಮಾಡಿಕೊಂಡು ಕಡು ಸತ್ಕರಿಸಿದ. ಇಕ್ಷ್ವಾಕುಗಳ ಕುಲವನುಳಿಸಬಲ್ಲ ಪುತ್ರನ ಪಡೆವ ಉಪಾಯವ ತಿಳಿಸಿದ. ಅಶ್ವಮೇಧವನು ಮಾಡುವೆನೆಲ್ದ ಪ್ರಾಣಿಯರಿಗೆಲ್ಲ ಆನಂದವ ತಂದ.
ಋಷ್ಯಶೃಂಗನನ್ನು ಬರಮಾಡಿಕೊಂಡು ಅಶ್ವಮೇಧವನು ನೀ ಮಾಡುವೆಯೆಂದು 4 ಪುತ್ರರ ನೀ ಪಡೆವೆಯೆಂದು ಇಕ್ಷ್ವಾಕು ಕುಲವು ವರ್ಧಿಸುವುದೆಂದು ಒಮ್ಮೆ ಪೂರ್ವದಲ್ಲಿ ಮುನಿ ಸಭೆಯಲ್ಲಿ ಸನತ್ಕುಮಾರ ಮಹರ್ಷಿ ನುಡಿದನೆಂದು ಮಂತ್ರಿಸು ಮಂತ್ರನು ಕಂಡು ದಶರಥನನು ವಿವರಿಸಿದ ತಾ ತಿಳಿದ ವಿಷಯವನು ಮಂತ್ರಿಸು ಮಂತ್ರನ ಮಾತನಾಲಿಸಿ ದಶರಥನು ತಾ ಬಹು ಹಿಕ್ಕಿ ಹರ್ಷಿಸಿ ಋಷ್ಯಶೃಂಗನನ್ನು ಬರಮಾಡಿಕೊಂಡು ಋತ್ವಿಜನವನೆಂದು ನಿಶ್ಚಯಿಸಿಕೊಂಡು ಯುಕ್ತ ರಕ್ಷಣೆಯೊಳು ಯುಕ್ತ ರೀತಿಯೊಳು ಉತ್ತಮಾಶ್ವವನು ಹೊರಡಬಿಡಲು ಯಜ್ಞಾರಂಭದ ವಸಂತ ಋತುವನು ಎದುರು ನೋಡುತ್ತ ದಶರಥನಿದನು ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ ನಾ ಹಾಡುವೆ ಸೀತಾರಾಮ ಕಥೆ ಬಂದಿತು ವಸಂತ ಕಾಲವು ಮನೋಗರದಲ್ಲಿ ತೋರಿತು ಲೋಕವು ರಘುವಂಶವನು ವೃದ್ಧಿಗೊಳಿಸಲು ಪುತ್ರ ಪೌತ್ರ ಅಭಿವೃದ್ಧಿ ಪಡೆಯಲು ಯಥಾವಿಧಿಯಾಗವ ಮಾಡಿಸಲು ದಯ ತೋರಿ ತನ್ನನು ಕೃತಾರ್ಥನಗೈಯಲು ದಶರಥನು ಋಷ್ಯ ಶೃಂಗನ ಪ್ರಾರ್ಥಿಸಿ ಪ್ರಸನ್ನನ ಮಾಡಿದ ಪಾದಕ್ಕೆ ವಂದಿಸಿ ವಾಮದೇವ ಜಾಬಾಲಿ ಕಾಶ್ಯಪರು ಸುಯಜ್ಞಾದ್ಯರು ಬ್ರಾಹ್ಮಣೋತ್ತಮರು ಸುಮಂತ್ರಾದ್ಯರು ಮಂತ್ರಿವರ್ಯರು ಋಷ್ಯ ಶೃಂಗವರ ಗುರು ವಸಿಷ್ಠರು ದಶರಥನನು ಬಹು ಪ್ರಶಂಸೆಗೈಯಲು ಜಯ ಜಯ ಧ್ವನಿಗಳು ದಿಕ್ಕುಗಳ ತುಂಬಲು ಉತ್ತಮಾಶ್ವವನು ಶುಭ ಮುಹೂರ್ತದಲ್ಲಿ ಹೊರಡಬಿಟ್ಟರು ಮಹೋತ್ಸಾಹದಲ್ಲಿ ಬಂದಿತು ಮತ್ತೆ ವಸಂತವು ಸಂಪೂರ್ಣವಾಯಿತು ಸಂವತ್ಸರವು ಶಿಲ್ಪಿಗಳು ನಟರು ಚಿತ್ರಕಾರರು ಯಜ್ಞಾರ್ಥಪುರವನು ನಿರ್ಮಿಸಿದರು ದಶರಥ ಕಳುಹಿದ ಆಹ್ವಾನವ ಕಂಡರು ತೆರಳಿ ಬಂದರು ಬಂಧು ಮಿತ್ರರು ರಾಜರು ಕಿಲ ಕಿಲ ನಕ್ಕಿತು ಸರಯೂ ತೀರವು ನಳನಳಿಸಿತು ನೂತನ ಪುರವು ಜನಕ ಮಹೇಪತಿ ಕಾಶಿ ಭೂಪತಿ ಕೇಕಯ ರಾಜ ರೋಮಪಾದ ಸಿಂಧು ಸೌವೀರ ಸೌರಾಷ್ಟ್ರಪತಿಗಳು ನಾನಾ ದಿಶೆಗಳ ಪೃಥ್ವೀಪತಿಗಳು ಕೊಂಡು ತಂದರು ರತ್ನರಾಶಿಗಳ ದಶರಥ ಗೀಯಲು ಬಹು ಕಾಣಿಕೆಗಳ ಜಗಜಗಿಸಿತು ಯಜ್ಞವಾಟಿಕೆ ಥಳಥಳಿಸಿತು ಯಜ್ಞವೇದಿಕೆ ಪಾನಭಕ್ಷ್ಯ ಪದಾರ್ಥಗಳಿಂದಲಿ ಸಕಲ ಸೌಖ್ಯ ಸೌಲಭ್ಯಗಳಿಂದಲಿ ಎಲ್ಲರಿಗೊದಗಿತು ಒಪ್ಪುವ ವಸತಿ ಔತಣ ಒದಗಿತು ತಾವಿದ್ದ ತಾಣದಿ ಚಾತುರ್ವರ್ಣ್ಯರು ಯಥಾ ವಿಧಿಯಲಿ ಸತ್ಕಾರ ಪಡೆದರು ತೃಪ್ತಿ ಕರದಲ್ಲಿ ಲಕ್ಷೋಪಲಕ್ಷ ಆಗಮಿಸಿದ ಪ್ರಜೆಗಳು ಮೃಷ್ಟಾನ್ನ ಸವಿದರು ಆನಂದದೋಡು ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ ನಾ ಹಾಡುವೆ ಸೀತಾರಾಮ ಕಥೆ
ನಿರ್ಣಯಿಸಿದ ಶುಭ ಮುಹೂರ್ತದೊಳು ದಶರಥನು ಯಜ್ಞಶಾಲೆಗೆ ಬರಲು ವಸಿಷ್ಠಾದ್ಯರು ಒಡಗೂಡಿ ನಡೆಯಲು ಋಷ್ಯ ಶೃಂಗನು ನಿರ್ದೇಶನಗೈಯಲು ಬ್ರಾಹ್ಮಣೋತ್ತಮರು ವೇದೋಕ್ತದೊಳು ಯಜ್ಞ ಕರ್ಮವನ್ನು ಪ್ರಾರಂಭಗೊಳಿಸಲು ಅಶ್ವಮೇಧವು ಯಥಾವಿಧಿಯಲ್ಲಿ ಆರಂಭವಾಯಿತು ನಿರ್ವಿಘ್ನದಲ್ಲಿ. ದೇಶ ದೇಶದಲ್ಲಿ ಅಶ್ವವು ತಿರುಗಿತು, ಸರಯು ತೀರವ ತಿರುಗಿ ಸೇರಿತು. ಕಲ್ಪಸೂತ್ರ ವಿಹಿತಾನುಸಾರದಲ್ಲಿ ಮೀಮಾಂಸ ನ್ಯಾಯ ಸಮ್ಮತದಲ್ಲಿ ಪ್ರವರ್ಗ್ಯವ ಉಪಸದವ ಮೊದಲುಗೊಂಡು ಸರ್ವಕರ್ಮಗಳ ಕ್ರಮದಲ್ಲಿ ನಡೆಸಲು ಅಶ್ವಮೇಧವು ಯಥಾವಿಧಿಯಲ್ಲಿ ಸಾಗತೊಡಗಿತು ನಿರ್ವಿಘ್ನದಲ್ಲಿ. ಕರ್ಮ ದೇವತೆಗಳ ಆರಾಧಿಸಿದರು, ಪ್ರಾತಃ ಸವನವ ಪೂರ್ತಿಗೈದರು. ಹವಿರ್ಭಾಗವ ಇಂದ್ರನಿಗಿತ್ತರು, ಸೋಮವಲ್ಲಿಯ ಸ್ತುತಿಯ ಗೈದರು. ಸಕ್ರಮದಲ್ಲಿ ಮಾಧ್ಯಂದಿನ ಸವನವ ತೃತೀಯ ಸವನವ ಪೂರ್ತಿಗೈದರು. ಅಶ್ವಮೇಧವು ಯಥಾವಿಧಿಯಲ್ಲಿ ಸಾಗತೊಡಗಿತು ನಿರ್ವಿಘ್ನದಲ್ಲಿ. 21 ಯೂಪಸ್ತಂಭಗಳ ಸ್ಥಾಪಿಸಿರುವರು ಮಾರೊಂದಂತರ. ಉತ್ತಮಾಶ್ವವನು ಜಲಚರಗಳನ್ನು ಭುಜಂಗಗಳನ್ನು ವಿಹಂಗಗಳನ್ನು ಬಂಧಿಸಿರುವರು. 300 ಪಶುಗಳನ್ನು ಯೂಪಂಗಳಿಗೆ ಅನುಕ್ರಮದೊಳು. ಅಶ್ವಮೇಧವು ಯಥಾವಿಧಿಯಲ್ಲಿ ಸಾಗತೊಡಗಿತು ನಿರ್ವಿಘ್ನದಲ್ಲಿ. ಶಾಸ್ತ್ರೋಕ್ತದಲ್ಲಿ ನಿರ್ಮಿತವಾದ 18 ಶುದ್ಧ ಇಟ್ಟಿಗೆ ಇರಿಸಿದ ಬಂಗಾರದ ರೆಕ್ಕೆಗಳಿಂದ ಕೂಡಿದ ಗರುಡನ ಹೋಲುವ ಆಕೃತಿ ಹೊಂದಿದ ಅಗ್ನಿವೇದಿಕೆಯ ವೇದೋಕ್ತದಲ್ಲಿ ನಿರ್ಮಿಸಿರುವರು ನೈಪುಣ್ಯದಿಂದಲಿ. ಅಶ್ವಮೇಧವು ಯಥಾವಿಧಿಯಲ್ಲಿ ಸಾಗತೊಡಗಿತು ನಿರ್ವಿಘ್ನದಲ್ಲಿ. ಕೌಸಲ್ಯಾಸತಿ ಆ ಸಮಯದಲ್ಲಿ ಯಜ್ಞಶಾಲೆ ಸೇರಿ ಯಥಾವಿಧಿಯಲಿ ಯಜ್ಞಾಶ್ವಕ್ಕೆ ಪ್ರದಕ್ಷಿಣೆ ಮಾಡಿ 3 ಖಡ್ಗದಲ್ಲಿ ಅಶ್ವವನು ಕೀರಿ ಸ್ಥಿರಚಿತ್ತದಿ ಧರ್ಮಾಭಿಲಾಷೆಯಲಿ ರಾತ್ರಿ ಕಳೆದಳು ಯಜ್ಞಾಶ್ವದ ಬಳಿಯಲಿ. ಅಶ್ವಮೇಧವು ಯಥಾವಿಧಿಯಲಿ ಸಾಗತೊಡಗಿತು ನಿರ್ವಿಘ್ನದಲ್ಲಿ. ಅಶ್ವಮೇಧಸ್ಸನು ಹೋಮವಗೈಯಲು ಅಗ್ನಿವೇದಿಯಿಂದ ಧೂಮವೇಳಲು. ದಶರಥನು ಆ ಧೂಮ ಸೇವಿಸಲು ತನ್ನ ಪಾಪಗಳು ತೊಲಗಿ ಹೋಗಲು 16 ಋತ್ವಿಜರು ಮಂತ್ರೋಚ್ಚರಿಸಿದರು. ಅಶ್ವಾಂಗಗಳನ್ನು ಹೋಮವಗೈದರು. ಅಶ್ವಮೇಧವು ಯಥಾವಿಧಿಯಲ್ಲಿ ಸಾಗತೊಡಗಿತು ನಿರ್ವಿಘ್ನದಲ್ಲಿ. ವೇತ್ರವಲ್ಲಿಯ ಅಗ್ನಿಗೋತ್ರದೊಳು ಹವಿರ್ಭಾಗದ ಹೋಮವು ಜರುಗಲು. ಅಶ್ವಮೇಧವು ವೇದೋಕ್ತದೊಳು 3 ದಿನಗಳು ಕ್ರಮದಲ್ಲಿ ನಡೆಯಲು. ಕ್ರತುಫಲವನ್ನು ಸಂಪೂರ್ತಿ ಹೊಂದಲು
ದಶರಥನು ಭೂದಾನವಗೈಯಲು ಅಶ್ವಮೇಧವು ಯಥಾವಿಧಿಯಲಿ ಸಾಂಗವಾಯಿತು ನಿರ್ವಿಘ್ನದಲ್ಲಿ. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆನ ಹಾಡುವೆ ಸೀತಾರಾಮ ಕಥೆ. ಪುತ್ರ ಕಾಮೇಷ್ಟಿಯ ಆರಂಭಿಸಿದರು ವೇದೋಕ್ತದಲ್ಲಿ ಋಷ್ಯಶೃಂಗರು ಬ್ರಹ್ಮಾದ್ಯರು ಇಂದ್ರಾದಿಸುರರು ಬ್ರಹ್ಮರ್ಷಿ ಸಿದ್ಧರು ಗಂಧರ್ವರು ಯಕ್ಷರು ಯಾಗವ ನೋಡಿ ಸಂತೃಪ್ತಿಗೊಂಡರು ಹವಿರ್ಭಾಗವನು ಕೈಗೊಳ್ಳ ಬಂದರು. ಅಲ್ಲಿ ನೆರೆದಿರುವ ವಿಧಾತನ ಕಂಡರು ತಮ್ಮ ಸಂಕಟವನ್ನು ಸುರರು ತಿಳಿಸಿದರು. ನಿಮ್ಮವರ ಬಲದಲ್ಲಿ ರಾವಣಾಸುರನು ನಮ್ಮೆಲ್ಲರನ್ನು ಹಿಂಸಿಸುತ್ತಿರುವನು. ಅವನಿಗೆ ಸೋತು ಸಮುದ್ರನು ಹಿಗ್ಗನು ವಾಯುವು ಭಯಗೊಂಡು ಗಡಸು ಬೀಸನು. ಸೂರ್ಯನು ಹೆದರಿ ಬಿಸಿಲ ತಾಪವ ಕೊಡನು ತ್ರಿಲೋಕಗಳನ್ನು ತಲ್ಲಣಗೊಳಿಪನು ಎಂದು ಸುರರೆಲ್ಲರೂ ಬ್ರಹ್ಮನಿಗೊರೆದರು. ರಾವಣ ವಧೆಗೆ ಉಪಾಯ ಬೇಡಿದರು. ಲಂಕೇಶ್ವರನು ಖೇಚರರಿಂದಲಿ ದೇವದೈತ್ಯ ಗಂಧರ್ವಾದ್ಯರಿಂದಲಿ ಮರಣವಿಲ್ಲದ ವರಗಳ ಹೊಂದಿದ ನರನು ಅಲ್ಪನೆಂದು ಉಪೇಕ್ಷಿಸಿದ ಕಾರಣ ರಾವಣನು ನರನ ಕೈಯಲೆ ಗತಿಸುವನೆಂದು ವಿಧಾತ ನುಡಿಯೇ. ದೇವರಹಸ್ಯದ ಮೇಲೆಯ ನರಿತರು ಅಮಿತಾನಂದದಲ್ಲಿ ಹಿಕ್ಕಿ ಹೋದರು. ಶಂಖ ಚಕ್ರ ಗದಾಯುಧಧರನು ದಿವ್ಯ ತೇಜನು ವಿಷ್ಣುದೇವನು ಆ ಸಮಯದಲ್ಲಿ ಪ್ರತ್ಯಕ್ಷನಾದನು. ಬ್ರಹ್ಮನ ಬಳಿಯಲಿ ಆಸೀನನಾದನು. ಸುರರೆಲ್ಲರಾಗ ಹರಿಯ ಸೇರಿದರು ಅಂಜಲಿ ಘಟಿಸಿ ಸ್ತುತಿಯ ಗೈದರು. ರಾವಣ ಗೈವ ಹಿಂಸೆಗಳ ತಿಳಿಸಿದರು ಅವನ ಕ್ರೌರ್ಯದಿಂದ ರಕ್ಷಣೆ ಬೇಡಿದರು. ಭಯವ ಬಿಡಿರಿ ಶುಭಬಹುದು ನಿಮಗೆ ನಿಮ್ಮನ್ನು ರಕ್ಷಿಸಲು ನರನಾಗಿ ಜನಿಸುವೆ. ದಶರಥನಿಗೆ ನಾನಾಲ್ವರು ಸುತರಾಗಿ ಉದ್ಭವಿಸುವೆ ನಿಮ್ಮ ರಕ್ಷಣೆಗಾಗಿ. ರಾವಣಾದ್ಯರನು ಸಂಹರಿಸುವೆನು ಸತ್ಯ ಧರ್ಮಗಳ ಸಂರಕ್ಷಿಸುವೆನು ಎಂದು ವಿಷ್ಣು ತನ್ನ ಸಂಕಲ್ಪವನು ಸುರರಿಗೊರೆದು ಅದೃಶ್ಯನಾದನು. ಸಿಂಹದ ಓಲು ಜೂಲು ಹೊಂದಿದ ಜ್ವಾಲೆಯ ಹೋಲುವ ಕಾಂತಿಯ ಹೊಂದಿದ ಮಹೋನ್ನತನು ಮಹಾಬಲನು ಮಹಾಶೂರನು ಮಹಾತೇಜನು ರಕ್ತಾನನನು ನೀಲ ಶರೀರನು ರಕ್ತಾಂಬರನು ಸುಲಕ್ಷಣವಂತನು ಅಗ್ನಿಗುಂಡದಲ್ಲಿ ದಿವ್ಯ ಪುರುಷನು ಪಾಯಸ ಪಾತ್ರೆ ಪಿಡಿದು ಪ್ರತ್ಯಕ್ಷಿಸಿದನು. ದೇವೇಂದ್ರಾದ್ಯರು ಮೆಚ್ಚಿಕೊಂಡರೆಂದು ಪ್ರಜಾಪತಿ ತನ್ನನು ಕಳುಹಿಸಿಹನೆಂದು ಪಾಯಸ ಪಾತ್ರೆಯ ಸ್ವೀಕರಿಸು ಎಂದು ನಿನ್ನಯ ಸತಿಯರಿಗೆ ಹಂಚಿಕೊಡು ಎಂದು ಸುಪುತ್ರರನು ಪಡೆವೆ ನೀ ಎಂದು ರಘುವಂಶವಿನ್ನು ವರ್ಧಿಸುವುದೆಂದು
ದಿವ್ಯ ಪುರುಷನು ಪಾಯಸ ಪಾತ್ರೆಯನು ದಶರಥನಿಗಿತ್ತು ಅದೃಶ್ಯನಾದನು. ಪಾಯಸದಲ್ಲಿ ಅರ್ಧ ಕೌಸಲ್ಯಗೆ, ಉಳಿದರ್ಧದಲ್ಲಿ ಅರ್ಧ ಸುಮಿತ್ರೆಗೆ. ಆ ಬಳಿಕ ಉಳಿದ ಭಾಗದರ್ಧವನು ತನ್ನ ಕಿರಿಯ ಸತಿ ಕೈಕೇಯಿಗಿತ್ತನು. ಕೊನೆಯಲ್ಲಿ ಉಳಿದ ಪಾಯಸವೆಲ್ಲವನು ಯೋಚಿಸಿಕೊಂಡು ಸುಮಿತ್ರೆಗೆ ಇತ್ತನು. ದಿವ್ಯ ಪಾಯಸವ ಸತಿಯರು ಸವಿದರು, ಮನದಾಸೆ ತೀರಲು ಗರ್ಭ ಧರಿಸಿದರು. ನರನಾಗಿ ಜನಿಸುವ ನಾರಾಯಣನಿಗೆ ನರಲೋಕದಲ್ಲಿ ನೆರವನ್ನು ನೀಡೆ. ಅಪ್ಸರ ಯೋನಿಯಲಿ ದೇವೇಂದ್ರಾದ್ಯರು ವಾನರ ವೀರರ ಸೃಷ್ಟಿಯ ಗೈದರು. ದೇವೇಂದ್ರನಿಗೆ ವಾಲಿ ಜನಿಸಿದನು, ಸೂರ್ಯ ದೇವನಿಗೆ ಸುಗ್ರೀವ ಹುಟ್ಟಿದನು. ವಿಶ್ವಕರ್ಮನಿಗೆ ನಳನು ಜನಿಸಿದನು, ಬೃಹಸ್ಪತಿಗೆ ತಾರನು ಜನಿಸಿದನು. ಬ್ರಹ್ಮನ ಬಾಯಿಂದ ಜಾಂಬವ ಹೊರಬಂದ, ಯಕ್ಷನಿಗೆ ಗಂಧಮಾದನ ಜನಿಸಿದ. ಪರ್ಜನ್ಯನಿಗೆ ಶರಭನು ಹುಟ್ಟಿದ, ವರುಣ ದೇವನಿಗೆ ಸುಷೇಣ ಜನಿಸಿದ. ಅಗ್ನಿಹೋತ್ರನಿಗೆ ನೀಲನು ಹುಟ್ಟಿದ, ವಾಯುದೇವನಿಗೆ ಮಾರುತಿ ಜನಿಸಿದ. ಈ ರೀತಿಯಲ್ಲಿ ಗದಿ ಜನಿಸಿದರು, ವಾನರ ವೀರರು ಸುಗ್ರೀವ ಹನುಮರು. ಪದಘಾತದಲ್ಲಿ ಪರ್ವತಗಳನ್ನು ಪುಡಿ ಮಾಡಬಲ್ಲ ವಜ್ರಕಾಯರು, ಬೃಹದಾಕಾರದ ಭೂರುಹಗಳನ್ನು ಕೆಡವಿ ಹಾಕಬಲ್ಲ ಭುಜಬಲ ತೇಜರು. ನಖದಂಶಗಳಿಂದ ಮೃಗರಾಜನನು ಸಿಗಿದು ಹಾಕಬಲ್ಲ ವಾನರ ವೀರರು. ಪ್ರಬಲರಿದ್ದರು ವನಗಳ ನೆಲೆಸಿ, ತಮ್ಮನು ಆಳಲು ವಾಲಿಯ ನಾರಿಸಿ. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ, ಹಾಡುವ ಸೀತಾರಾಮ ಕಥೆ. ನಾ ಹಾಡುವೆ ಸೀತಾರಾಮ ಕಥೆ. ಚೈತ್ರ ಶುದ್ಧ ನವಮಿ ತಿಥಿಯಲ್ಲಿ ಪುನರ್ವಸು ಶುಭ ನಕ್ಷತ್ರದಲ್ಲಿ 5 ಗ್ರಹಗಳಂದು ಉಚ್ಚವಾಗಿರಲು, ಅಂದು ಗುರುವು ಚಂದ್ರನೊಡನಿರಲು. ಕರ್ಕಟ ಲಗ್ನದಲ್ಲಿ ಜನಿಸಿದನು, ಕೌಸಲ್ಯಗೆ ರಾಮನೆಂಬ ಪುತ್ರನು. ವಿಷ್ಣುದೇವ ಅರ್ಧಾಂಶ ಸಂಭವನು, ಸರ್ವಸುಲಕ್ಷಣನು ಶ್ಯಾಮ ಸುಂದರನು. ದಿವ್ಯವಾದ ಪುಷ್ಯ ನಕ್ಷತ್ರದಲ್ಲಿ ಜನ್ಮವ ತಳೆದನು ಮೀನಲಗ್ನದಲ್ಲಿ. ಕೈಕೇಯಿಯಲ್ಲಿ ಭರತನೆಂಬ ಪುತ್ರನು, ವಿಷ್ಣುದೇವ ಅಷ್ಟಮಾಂಶ ಸಂಭವನು. ಸತ್ಯವಂತನು ಸದ್ಗುಣವಂತನು, ಬುದ್ಧಿಮಂತನು ನಿರ್ಮಲ ಚರಿತನು. ಅಣ್ಣನ ಹೋಲುವ ನೀಲ ಶರೀರನು, ಅಣ್ಣ ತಮ್ಮರಲ್ಲಿ ಎರಡನೆಯವನು. ಆಶ್ಲೇಷ ಶುಭ ನಕ್ಷತ್ರದಲ್ಲಿ, ಕರ್ಕಟ ಲಗ್ನ ಮಧ್ಯಾಹ್ನದಲ್ಲಿ. ಸುಮಿತ್ರೆಗೆ ಜನಿಸಿದರಿರ್ವರು, ಲಕ್ಷ್ಮಣ ಶತ್ರುಘ್ನರೆನುವವರು. ವಿಷ್ಣುದೇವ ಶೇಷಾಂಶ ಸಂಭವರು, ಸರ್ವಸುಲಕ್ಷಣ ತೇಜೋವಂತರು. ಅಸ್ತ್ರಶಸ್ತ್ರ ವಿದ್ಯಾ ವಿಶಾರದರು, ಧೀರವರರು ಮಹಾನುಭಾವರು.
ಗಂಧರ್ವಾದ್ಯರು ಗಾನವ ಮಾಡಲು, ಅಪ್ಸರೆಯರು ಕೂಡಿ ನಾಟ್ಯವಾಡಲು, ದೇವದುಂದುಭಿ ಮಾರ್ದನಿಗೊಡಲು, ಪುಷ್ಪವರ್ಷಗಳು ನಿಲ್ಲದೆ ಸುರಿಯಲು, ರಾಜಮಾರ್ಗಗಳು ಬಹು ಶೋಭಿಸಲು, ಜನಸಮೂಹಗಳು ಕಿಕ್ಕಿರಿ ತುಂಬಿರಲು, ಮೂರು ಲೋಕದಿ ಹೆಸರಾಂತಪುರವು ಪ್ರಕಾಶಿಸಿತು ಅಯೋಧ್ಯಾಪುರವು. ರಾಜಸುತರಿಗೆ ದ್ವಾದಶ ಶುಭ ದಿನ, ವಸಿಷ್ಠ ನಡೆಸಿದ ದಿವ್ಯ ನಾಮಕರಣ. ಶ್ರೀರಾಮನೆಂದು ಪ್ರಥಮ ಸುತನಿಗೆ, ಭರತನೆಂದು ದ್ವಿತೀಯ ಸುತನಿಗೆ, ಲಕ್ಷ್ಮಣನೆಂದು ತೃತೀಯ ಸುತನಿಗೆ, ಶತ್ರುಘ್ನನೆಂದು ಚತುರ್ಥ ಸುತನಿಗೆ, ನಾಲ್ವರಿ ಸುತರ ತಂದೆ ದಶರಥನು, ಚತುರ್ಮುಖನ ಒಲು ಪ್ರಕಾಶಿಸಿದನು. ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ದಿನಗಳು ಕಳೆಯಲು ವರ್ಧಿಸುತ್ತಿರಲು, ಉಪನಯನಾದಿ ಸಂಸ್ಕಾರ ನಡೆಯಲು, ಸಕಲ ಶಾಸ್ತ್ರಗಳಲ್ಲಿ ನಿಷ್ಣಾತರಾಗಲು, ನಾಲ್ವರು ಸುತರನು ಕಂಡು ದಶರಥನು, ಮನದಲ್ಲಿ ಹೇಗೆ ಶುಭ ದಿನ ನೋಡಿದನು, ವಸಿಷ್ಠಾದ್ಯರ ಬರಮಾಡಿದನು, ವಿಭಾಗ ವಿಷಯವ ಚರ್ಚೆಯ ಗೈದನು. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ, ಹಾಡುವ ಸೀತಾರಾಮ ಕಥೇನಾ, ಹಾಡುವೆ ಸೀತಾರಾಮ ಕಥೆ. ಕೆಲ ದಿನ ಕಳೆದಿರೆ ವಿಶ್ವಾಮಿತ್ರನು, ದಶರಥನ ನರಸಿ ಅರಮನೆಗೆ ಬಂದನು. ದಶರಥನೆಸಗಿದ ಸತ್ಕಾರ ಸೇವಿಸಿ, ಪ್ರೀತಿಯಿಲ್ದಲೆ ದಶರಥನ ಹರಸಿ, ಕಾರ್ಯಾರ್ಥಿಯಾಗಿ ತಾ ಬಂದಿಗೆನು. ಇಲ್ದ ಕೌಶಿಕನನು ಕಂಡು ದಶರಥನು, ಎಂತಹ ಕಾರ್ಯವಾದರೂ ಗೈವೆ ಎನ್ನುತ್ತ ಭರದಲ್ಲಿ ಕೊಟ್ಟನು ಭಾಷೆ. ನಾನೊಂದು ಯಾಗವ ಮಾಡಲಿರುವೆನು, ಅದಕ್ಕೆ ರಕ್ಷಣೆಯ ಕೋರಿ ಬಂದೆನು. ಅಸುರ ವೀರರು ಸುಬಾಹು ಮಾರೀಚರು ಯಜ್ಞ ವಿಗ್ರಹವನ್ನು ಮಾಡುತ್ತಿರುವರು. ಅಸುರರ ಕೊಲ್ಲುವ ವೀರಾಧಿವೀರನು, ಇಲ್ಲಿಗನೆಂದು ನಿನ್ನಲ್ಲಿಗೆ ಬಂದೆನು ಎಂದೊರೆದನು ಮುನಿ ವಿಶ್ವಾಮಿತ್ರನು. ಆಲಿಸುತ್ತಿರಲು ದಶರಥ ರಾಜನು. ಶ್ರೀ ರಘುರಾಮನು ಬಾಲನು ನಿನಗೆ, ಜಗದಭಿರಾಮನು ಧೀರನು ನಮಗೆ. ಮೋಹಗೊಳಿಪ ಮುದ್ದು ಮಗುವು ನಿನಗೆ, ಜಗವನಾಳುವ ಪರಮಾತ್ಮನು ನಮಗೆ. ಅದಕ್ಕಾಗಿ ರಾಮನು ನನ್ನೊಡ ಬರಲಿ, ಅಳುಕದಿರು ಕಳುಗಲು ವಾತ್ಸಲ್ಯದಲ್ಲಿ ಎಂದೊರೆದನು ಮುನಿ ವಿಶ್ವಾಮಿತ್ರನು. ಆಲಿಸುತ್ತಿರಲು ದಶರಥ ರಾಜನು. ನನ್ನ ಮಾತು ನಂಬು ಭಾಷೆಯ ಕೊಡುವೆ, ನಿನ್ನ ರಾಮನನ್ನು ನೋಡಿಕೊಳ್ಳುವೆ. ಮೂರು ಲೋಕದಲ್ಲಿ ಕೀರ್ತಿಯ ಗಳಿಸೆ, ಬಹುವಿದ್ಯೆಗಳನ್ನ ರಾಮಗೆ ಕಲಿಸುವೆ. ನಿನ್ನ ರಾಮನನ್ನು ನಾನು ರಕ್ಷಿಸುವೆ, ರಾಕ್ಷಸ ವೀರರನ ಕೊಲ್ಲಿಸುವೆ ಎಂದೊರೆದನು ಮುನಿ ವಿಶ್ವಾಮಿತ್ರನು. ಆಲಿಸುತ್ತಿರಲು ದಶರಥ ರಾಜನು.
ರಾಮನ ದಿವ್ಯ ತೇಜವೇ ಸಾಕು ಅಸುರರು ಹೆದರಿ ಪರಾರಿಯಾಗಲು. ರಾಮನ ಬಾಣವು ಒಂದೇ ಸಾಕು ಅಸುರರು ರಣದಲ್ಲಿ ಒರಗಿ ಹೋಗಲು. ಅಂತಹ ರಾಮನು ಒಬ್ಬನೇ ಸಾಕು ನನ್ನ ಯಾಗವನು ಸಂರಕ್ಷಿಸಲು ಎಂದೊರೆದನು ಮುನಿ ವಿಶ್ವಾಮಿತ್ರನು. ಆಲಿಸುತ್ತಿರಲು ದಶರಥ ರಾಜನು. ರಾಮನ ಮಹಿಮೆಯ ನಾನರಿತಿರುವೆ ಸಚಿವರ ಕೇಳು ನೀನರಿಯದಿರೆ. ಮಂತವ್ಯ ಪಡೆದು ಗುರು ವಸಿಷ್ಠರಿಂದ ರಾಮನ ಕಳುಹಿಸುವಮ್ಮನದಿಂದ. ಯಾಗವು ಸಾಗುವ 10 ದಿನಗಳು ಸಾಕು ಶ್ರೀರಾಮನು ನನ್ನೊಡನಿರಲು ಎಂದೊರೆದನು ಮುನಿ ವಿಶ್ವಾಮಿತ್ರನು. ಆಲಿಸುತ್ತಿರಲು ದಶರಥ ರಾಜನು. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ. ನಾ ಹಾಡುವೆ ಸೀತಾರಾಮ ಕಥೆ. ರಾಮನ ನಗಲಿ ನಾನೆಂತು ಬದುಕಲಿ. ರಾಮನೇ ಪ್ರಾಣವು ರಾಮನೇ ಸರ್ವವು. 16 ವತ್ಸರ ಮೀರದ ರಾಮನು ಅಸುರರೊಡನೆ ಹೋರಾಡಲಾರನು. ಅನುಮತಿಸಿದರೆ ನಾನೀಗ ಬರುವೆ ಚತುರಂಗ ಬಲದಲ್ಲಿ ಯಾಗವ ಕಾಯುವೆ ಎಂದು ದಶರಥನು ದೀನ ಸ್ವರದಲ್ಲಿ ಭಿನ್ನವಿಸಿದನು ಗಾಥೆಯನಲ್ಲಿ. ಆಜ್ಯವ ಸುರಿದ ಅಗ್ನಿಯ ಮೋಲು ವಿಶ್ವಾಮಿತ್ರನು ಆಗ್ರಹಗೊಂಡನು. ಯಾವ ಕಾರ್ಯವಿರಲಿ ನಾ ನಡೆಸುವೆ ನಿನ್ನ ಕೋರಿಕೆಯ ನೆರವೇರಿಸುವೆ ಎಂದ ನೀನು ಈಗ ಮಾತು ತಪ್ಪಿದೆ. ರಘುವಂಶದ ಹೆಸರನ್ನು ಕೆಡಿಸಿದೆ ಎಂದು ಗರ್ಜಿಸುತ್ತ ದಿಕ್ಕುಗಳ ದೂರಲು ಗಾಧೆಯನೆದ್ದ ಮರಳಿ ಹೋಗಲು. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ. ನಾ ಹಾಡುವೆ ಸೀತಾರಾಮ ಕಥೆ. ದಶರಥ ರಾಜ ನುಡಿದಂತೆ ನಡೆಸು ಕೌಶಿಕನೊಡನೆ ರಾಮನ ಕಳುಹಿಸು. ಅಸ್ತ್ರಶಸ್ತ್ರ ಮಂತ್ರಜ್ಞನು ಸಿದ್ಧನು ಧರ್ಮರೂಪನು ವಿಶ್ವಾಮಿತ್ರನು. ಅಂತಕಮಗಿ ಮನರಕ್ಷಣೆ ಇರಲು ಭಯವೇಕೆ ನಿನಗೆ ರಾಮನ ಕಳುಗಲು ಎಂದು ಗೀತ ನುಡಿದ ಬ್ರಹ್ಮರ್ಷಿ ವಸಿಷ್ಠನು. ದಶರಥನ ಕಂಡು ಸಂಶಯ ಬಿಡು ಎಂದು ರಾಮನ ಜನನ ವಿಶೇಷವ ಗಣಿಸಿ ಅವನಿಗೆ ತನ್ನ ಶಕ್ತಿಗಳ ಕೊಡಲೆಣಿಸಿ ಯಾಗ ರಕ್ಷಣೆಯ ನೆಪ ಮಾಡಿಕೊಂಡು ರಾಮಚಂದ್ರನನು ಕೋರಿಗನೆ ಹೊರತು ಅಸುರರೆಲ್ಲರನು ಈ ಕೌಶಿಕನು ಕ್ಷಣ ಮಾತ್ರದಲ್ಲಿ ದಗಿಸಲಾರನೇನು ಎಂದು ಗೀತ ನುಡಿದ ಬ್ರಹ್ಮರ್ಷಿ ವಸಿಷ್ಠನು. ದಶರಥನ ಕಂಡು ಯಥಾರ್ಥ ತಿಳಿಯೆಂದು ವಸಿಷ್ಠನ ಮಾತನ್ನು ದಶರಥನಾಲಿಸಿ ರಾಮ ಲಕ್ಷ್ಮಣರ ಅಲ್ಲಿಗೆ ಕರೆಯಿಸಿ ಬಿಗಿದಪ್ಪಿಕೊಂಡು ವಾತ್ಸಲ್ಯದಲ್ಲಿ ಶಿರವ ಮುಂಡಾಡಿ ಮುದ್ದಾಡಿ ಪ್ರೀತಿಲಿ ನುಡಿಯಲಾರದೆ ನುಡಿದ ಕುವರರ ಕಂಡು ಕೌಶಿಕನೊಡನೆ ಹೋಗಿ ಬನ್ನಿರೆಂದು ವಿಶ್ವಾಮಿತ್ರ ಶ್ರೀರಾಮ ಸಂಗಮವು ದೈವ ನಿರ್ಣಯವು ಜಗದುದ್ಧಾರವು.
ಕೌಶಿಕನಾಜ್ಞೆಯಲೇಶ ಮೀರದಿರಿ, ಅವನ ಯಾಗವನು ಸಂರಕ್ಷಿಸಿರಿ. ಅವನಿಗೆ ತಿಳಿಯದೆ ಎಲ್ಲಿಯೂ ಹೋಗದಿರಿ, ಅವನೇ ನಿಮಗೆ ಸರ್ವರಕ್ಷಣೆಯೆನಿರಿ ಎಂದನು ದಶರಥ ಕುಮಾರರ ಕಂಡು. ತನ್ನ ಹಿತ ಮಾತನು ಪರಿಪಾಲಿಸಿರೆಂದು ವಿಶ್ವಾಮಿತ್ರ ಶ್ರೀರಾಮ ಸಂಗಮವು, ದೈವ ನಿರ್ಣಯವು ಜಗದೋದ್ಧಾರವು. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ, ಹಾಡುವ ಸೀತಾರಾಮ ಕಥೆ. ನಾ ಹಾಡುವೆ ಸೀತಾರಾಮ ಕಥೆ. ಹೊರಟ ರಾಮನು ಕೋದಂಡವಗೊಂಡು, ಕೌಶಿಕನೊಡನೆ ಸೌಮಿತ್ರೆಯನೊಡಗೊಂಡು, ಉಡಚರ್ಮದ ಕರ ಕವಚಗಳ ತರಿಸಿ, ಎರಡು ಕರಗಳಿಗೆ ಬಿಗಿಯಾಗಿ ತೊಡಿಸಿ, ಅಂಬುಗೂಡನು ಎರಡೆರಡು ಧರಿಸಿ, ಮೂರು ಗೆಡೆಗಳ ನಾಗಗಳೆನಿಸಿ, ಬ್ರಹ್ಮನೊಡನೆ ನಾ ಸತ್ಯರವೋನು, ಈರ್ವರು ನಡೆದರು ಮುನಿಯ ಜೊತೆಯೊಳು. ಗುರುಭಕ್ತಿಯಿಂದಲಿ ರಾಮ ಲಕ್ಷ್ಮಣರು ಮುನಿಯೊಡಗೂಡಿ ಮುಂದೆ ಸಾಗಿದರು. ವನಗಳ ದಾಂಟಿ ಬಹುದೂರ ನಡೆದರು, ಪಾವನ ಸರಯೂ ತೀರ ಸೇರಿದರು. ಕ್ರೂರ ಅಸುರರ ನಿಗ್ರಹಿಸಿದಗಿಸಲು, ನಿರ್ವಿಘ್ನದಲ್ಲಿ ಕಾರ್ಯಗಳ ನಡೆಸಲು, ರಾಮನನು ಮಹಾಬಲಿಷ್ಠನ ಗೈಯಲು ವಿಶ್ವಾಮಿತ್ರನು ನಿಶ್ಚಯಿಸಿದನು. ಸರಯೂ ನದಿಯ ಪವಿತ್ರ ತೀರ್ಥದೊಳು ಆಚಮನಗೈದು ರಾಮ ಶುಚಿಯಾಗಲು, ಹಸಿವು ದಣಿವು ಆಯಾಸಗಳ ಅಸುರ ಶಕ್ತಿಗಳ ದುಷ್ಟ ಶಕ್ತಿಗಳ ಸರ್ವಲೋಕಗಳ ಸರ್ವ ಬಲಗಳ ನಿಗ್ರಹಿಸಿ ಜಯಿಪ ಮಹಾಬಲವುಳ್ಳ ಬಲ ಅತಿ ಬಲ ಎಂಬ ಮಂತ್ರಗಳ ವಿಶ್ವಾಮಿತ್ರನು ಉಪದೇಶಿಸಿದನು. ಕೋಟಿ ಸೂರ್ಯ ಸಮಾನ ತೇಜದಲ್ಲಿ ಹೊಳೆದ ರಾಮನು ಮಂತ್ರ ಸಿದ್ಧಿಯಲಿ, ಗುರುವಂದನಾದಿ ಕಾರ್ಯಗಳೆಲ್ಲವನು ಸಾಯಂಕಾಲವೇ ಮುಗಿಸಿ ರಾಮನು. ಸರಯೂ ನದಿಯ ದಕ್ಷಿಣ ತೀರದಲ್ಲಿ ದರ್ಭೆಯ ಹಾಸಿಗೆ ರಚಿಸಿ ನೆಲದಲ್ಲಿ, ಗುರುವಚನಗಳೇ ಲಾಲನೆಯಾಗಿ ರಾಜಸುತರು ನಿದ್ರಿಸಿದರು ಹಾಯಾಗಿ. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ, ಹಾಡುವ ಸೀತಾರಾಮ ಕಥೆ. ನಾ ಹಾಡುವೆ ಸೀತಾರಾಮ ಕಥೆ. ಕೌಸಲ್ಯಾ ಸುಪ್ರಜಾ ರಾಮ, ಏಳು ಬೆಳಗಾಯ್ತು ರವಿಕುಲ ಸೋಮ. ನಿಯತ ಕರ್ಮಗಳ ಆಚರಿಸು ರಾಮ, ಮುಂಬೆಳಗು ಪಯಣಕ್ಕೆ ಸಿದ್ಧನಿರು ನಿಸ್ಸೀಮ. ಎಂದು ಗಾಥೆಯನ್ನು ಎಚ್ಚರಗೊಳಿಸಲು ರಾಮ ಲಕ್ಷ್ಮಣರ ನಿದ್ರೆಯುತ್ತಿರಲು, ಸ್ನಾನಾದಿಗಳನ್ನು ಮುಗಿಸಿಕೊಂಡು ಮುನಿಯೊಡ ಹೊರಟರು ಅನುಸರಿಸಿಕೊಂಡು. ಗಾಥೆಯಾದ್ಯರು ಗಂಗೆಯ ದಾಟಿದರು, ದಕ್ಷಿಣ ದಿಶೆಯಲ್ಲಿ ಮೆಲ್ಲನೆ ನಡೆದರು. ಸಿಂಹ ಶಾರ್ದೂಲ ಗರ್ಜನೆಯಿಂದಲಿ, ಮದಕುಂಜರಗಳ ಘೀಂಕಾರದಿಂದಲಿ, ಆ ಪ್ರದೇಶವೊಂದು ಗೊಂಡಾರಣ್ಯವು ಕಾಣಬರದಲ್ಲಿಯು ನರ
ಸಂಚಾರವು ಅದು ಕಂಡ ರಾಮ ಕೌಶಿಕನ ಕೇಳಿದ, ನಿರ್ಜನವಾಗಲು ಹೇತುವೇನೆಂದ. ಶ್ರೀ ಹನುಮನೆನ್ನ ಮಂದಿರ ದೇವತೆ, ಹಾಡುವ ಸೀತಾರಾಮ ಕಥೆ, ನಾ ಹಾಡುವೆ ಸೀತಾರಾಮ ಕಥೆ. ಯಕ್ಷ ಸುಕೇತಗೆ ಬ್ರಹ್ಮವರದಲ್ಲಿ ಜನಿಸಿದಳು ತಾಟಕೆ ಬಹುಬಲದಿಂದಲಿ. ಸುಂದರವಾದ ಕುಮಾರಿ ತಾಟಕಿಯ ಸುಂದನಿಗಿತ್ತು ಮಾಡಿದ ಮದುವೆಯ. ಅವರಿವರಿಗೆ ಮಹಾಬಲವಂತ ಮಾರೀಚನೆಂಬ ಸುತನು ಜನಿಸಿದ. ಅತಿ ಪ್ರೇಮವನು ತಾಟಕಿ ತೋರುತ್ತ ಬೆಳೆಸಿದಳು ಮಗನ ಹಿಗ್ಗಿ ಹೋಗುತ್ತ. ಸುಂದನನು ಕೊಂದ ಅಗಸ್ತ್ಯನ ಕಂಡು ದಾಳಿ ಇಟ್ಟಳು ತಾಟಕಿ ಹಗೆಗೊಂಡು. ಮೈ ಮೇಲೆರಗಿದ ತಾಟಕಿ ಮರೀಚರ ಅಸುರರಾಗಿರೆಂದು ಅಗಸ್ತ್ಯ ಶಪಿಸಿದ. ಅಸುರಾಕೃತಿಯ ತಾಟಕಿ ಪಡೆದಳು, ನರಭಕ್ಷಿಣಿಯಾಗಿ ವಿಜೃಂಭಿಸಿದಳು. ಸುತ್ತ ದೇಶಗಳ ಜನರನ್ನು ಭಕ್ಷಿಸಿ ನಿರ್ಜನ ಗೈದಿಗಳು ವಿನಾಶಗೊಳಿಸಿ. ರಾಕ್ಷಸಿ ತಾಟಕಿ ಅವಳಲ್ಲ ಅಬಲೆ, ಸಹಸ್ರ ಗಜಗಳ ಬಲವುಳ್ಳ ಸಬಲೆ. ಕ್ರೂರ ವಿಗಾರವ ಮಾಡುತ್ತಿರುವಳು, ಈ ಪ್ರದೇಶವ ನಿರ್ಜನ ಗೈದಿಗಳು. ಪ್ರಜಾಕ್ಷೇಮವು ಕ್ಷತ್ರಿಯ ಧರ್ಮವು, ಅದಕ್ಕಾಗಿ ನಡೆಯಲಿ ತಾಟಕಾಂತ್ಯವು ಎಂದು ಮುನಿಯೊರೆದ ರಾಮನಾಲಿಸೆಂದು ನಿರ್ಜನವಾಗಲು ಹೇತುವಿದೆ ಎಂದು. ಶಿರದಲ್ಲಿ ಧರಿಸುವೆ ನಿಮ್ಮಾಜ್ಞೆಯನ್ನು, ಪರಿಪಾಲಿಸುವೆ ಪಿತೃವಾಕ್ಯವನು. ತಾಟಕ ಮರಣವು ಪ್ರಜಾಕ್ಷೇಮವು, ಪ್ರಜಾಕ್ಷೇಮವು ಕ್ಷತ್ರಿಯ ಧರ್ಮವು. ಕಾರಣ ತಾಟಕಿಯ ಅಂತ್ಯ ಕಾಣುವೆನು, ನಿಮ್ಮಾಜ್ಞೆಯನ್ನು ಪರಿಪಾಲಿಸುವೆನು ಎಂದು ರಾಮಧನುವಟೇಂಕಾರಗೈದನು. ಪ್ರತಿಧ್ವನಿ ತುಂಬಿತು ವನ ಪ್ರಾಂತವನ್ನು. ವನದಲ್ಲಿ ಹೊಮ್ಮಿದ ಶಬ್ದಕ್ಕೆ ಹೆದರಿ ದಿಗ್ಭ್ರಮೆ ಹೊಂದಿದ ತಾಟಕಾಸುರಿ. ಕ್ರೂರ ನೇತ್ರದಲ್ಲಿ ದುರು ದುರ ನೋಡುತ್ತ ಹರಿತ ಕೋರೆಗಳ ಕಟ ಕಟ ಕಡಿಯುತ್ತ ದಿಕ್ಕುಗಳ ದುರಲು ಗರ್ಜನೆ ಮಾಡುತ್ತ ಧರಣಿ ನಡುಗಲು ಪದಗಳ ಕುಟ್ಟುತ್ತ ಧ್ವನಿ ಆವರಿಸಿದ ದಿಕ್ಕಲಿ ಜಿಗಿದಳು. ಶರವೇಗದಲ್ಲಿ ಸುಳಿಗಾಳಿಯ ಒಲು. ರಾಮ ನೋಡು ಅದೋ ತಾಟಕಿ ಬರುತಿಗಳಿಲ್ಲೇ ನಮ್ಮ ಮೇಲೆರಗಿ. ರಾತ್ರಿಯಲ್ಲಿ ಬೆಳೆಬುದು ಅಸುರರ ಬಲವು, ಆಗ ತಾಟಕಿಯನೆದುರಿಸಲಾರೆವು. ಅದಕ್ಕಾಗಿ ಅವಳನ್ನು ಹೊತ್ತಿರುವಾಗಲೇ ಅಂತವ ಮಾಡು ಆಲಸ್ಯ ಮಾಡದೆ ಎಂದು ರಘುರಾಮನ ಮುನಿ ಎಚ್ಚರಿಸಿದ. ತಾಟಕಾವಧೆಗಿದು ತಕ್ಕ ಸಮಯವೆಂದ. ವಿಕೃತ ರೂಪಿಣಿ ದುಷ್ಟಚಾರಿಣಿ, ಯಜ್ಞಹಂತ್ರಿಣಿ ನಿಶಾವಿಗಾರಿಣಿ. ಮಾಯಾಜಾಲದಿ ಧೂಳಿಯನೆಬ್ಬಿಸಿ ಕಲ್ಮಳೆಗರೆಸಿ ಕ್ರೂರ ರಾಕ್ಷಸಿ. ಕೋರೆಗಲ್ಲು ಹೊಳೆಯೇ ಗರ್ಜನೆ ಮಾಡುತ್ತ ಕರಿಮೇಘದ ಮೋಲು ಮೈ ಮೇಲೆ ರಗುತ್ತ ಮುತ್ತಿದ ತಾಟಕಿಯ ಮುನಿಯುಗಧರಿಸಿ ಸಲ್ಲೆಯ ಮಾಡಿದ ರಾಮನ ವೀಕ್ಷಿಸಿ.
ಮುನಿ ಸೂಚನೆಯ ಗಮನಿಸಿ ರಾಮನು ಬಿಲ್ಲಲಿ ಬಾಣವ ಸಂಯೋಜಿಸಿದನು. ಬಿಲ್ಲಿನಿಂದ ಹರಿತ ಬಾಣವು ಹೊರಟಿತು, ತಾಟಕಿ ಎದೆಯನು ಭಗ್ನಗೊಳಿಸಿತು. ಕ್ರೂರ ರಾಕ್ಷಸಿ ನೆಲ ಕುರುಳಿದಳು, ಆಕ್ರಂದಿಸುತ್ತ ಮೃತಿ ಹೊಂದಿದಳು. ದೇವೇಂದ್ರಾದ್ಯರು ರಾಮನ ಮೆಚ್ಚಿದರು, ವಿಶ್ವಾಮಿತ್ರನ ಘನ ಹೊಗಳಿದರು. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ, ಹಾಡುವ ಸೀತಾರಾಮ ಕಥೆ, ನಾ ಹಾಡುವೆ ಸೀತಾರಾಮ ಕಥೆ. ತಾಟಕಿ ಇಲ್ಲದ ಘೋರಾರಣ್ಯದಲ್ಲಿ ನೆಮ್ಮದಿ ನೆಲೆಸಿತು ಪ್ರಶಾಂತಿಯಿಂದಲಿ. ಗುರು ಶಿಷ್ಯರಂದು ರಾತ್ರಿ ಕಳೆದರು, ಮುಂಬೆಳಗಿನಲೇ ನಿದ್ದೆಯಿಂದೆದ್ದರು. ಪ್ರಾತಃ ಕಾಲದಲ್ಲಿ ರಘುರಾಮನಲ್ಲಿ ಕೌಶಿಕ ನುಡಿದನು ನಸುನಗೆಯಿಂದಲಿ. ಪುರುಷೋತ್ತಮ ಪರಮ ಯೋಗ್ಯ ನೀನೆಂದು, ಸರ್ವಾಸ್ತ್ರಗಳನ್ನು ನೀಡುವೆ ನಿನಗೆಂದು. ಧರ್ಮಚಕ್ರವನು ವಿಷ್ಣು ಚಕ್ರವನು, ದಂಡಚಕ್ರವನು ಕಾಲಚಕ್ರವನು, ಐಂದ್ರಾಸ್ತ್ರವನು ವಜ್ರಾಸ್ತ್ರವನು, ಐಶಿಕಾಸ್ತ್ರವನು ಬ್ರಹ್ಮಾಸ್ತ್ರವನು, ಧರ್ಮಪಾಶವನು ಕಾಲಪಾಶವನು, ವರುಣಪಾಶವನು ವಾರುಣಾಸ್ತ್ರವನು, ಆದಿಯಾಗಿ ಇರುವ ಸರ್ವಾಸ್ತ್ರಗಳನ್ನು ವಿಶ್ವಾಮಿತ್ರನು ಉಪದೇಶಿಸಿದನು. ಬ್ರಹ್ಮಶಿರಾಸ್ತ್ರವನು ಶಿವಶೂಲವನು, ಹಯಶಿರಾಸ್ತ್ರವನು ಕ್ರೌಂಚಾಸ್ತ್ರವನು, ನಾರಾಯಣ ಪೈನಾಕಾಸ್ತ್ರಗಳನ್ನು, ಆಗ್ನೇಯ ವಾಯವ್ಯಾಸ್ತ್ರಗಳನ್ನು, ಶುಷ್ಕಾಶನಿ ಆರ್ದ್ರಾಶನಿ ಮೋದಕಿ ಶಿಖರಿ ಎಂಬ ಗದಾದ್ವಯವನು, ಆದಿಯಾಗಿ ಇರುವ ಸರ್ವಾಸ್ತ್ರಗಳನ್ನು ವಿಶ್ವಾಮಿತ್ರನು ಉಪದೇಶಿಸಿದನು. ವೈದ್ಯಾಧರವೆಂಬ ದಿವ್ಯಾಸ್ತ್ರವನು, ನಂದಕವೆಂಬ ಮಹಾಖಡ್ಗವನು, ಕಂಕಾಲ ಕಪಾಲ ಕಿಂಕಿಣಿಗಳೆಂಬ ಅತಿ ಭಯಂಕರ ಮುಸಲಗಳನ್ನು, ಮಾನವ ಪ್ರಶಮನ ಪ್ರಸ್ವಾಪನಗಳನ್ನು, ಗಾಂಧರ್ವ ಎಂಬ ಮಹಾಸ್ತ್ರವನು, ಆದಿಯಾಗಿ ಇರುವ ಸರ್ವಾಸ್ತ್ರಗಳನ್ನು ವಿಶ್ವಾಮಿತ್ರನು ಉಪದೇಶಿಸಿದನು. ಸಂತಾಪ ವಿಲಾಪ ದರ್ಪಣ ಶೋಷಣ ಮದನ ಮೋಹನಗಳೆಂಬ ಅಸ್ತ್ರಗಳನ್ನು, ಸೋಮಶಕ್ತಿಯನು ತ್ವಷ್ಟೃಶಕ್ತಿಯನು, ಪ್ರಚಂಡವಾದ ಭಾಸ್ಕರಾಸ್ತ್ರವನು, ತಾಮಸ ಸೌಮನ ಸತ್ಯ ಮೌಸಲ ಸಂವಾರ್ತ ಮಾಯಾಮಯಗಳನ್ನು, ಆದಿಯಾಗಿ ಇರುವ ಸರ್ವಾಸ್ತ್ರಗಳನ್ನು ವಿಶ್ವಾಮಿತ್ರನು ಉಪದೇಶಿಸಿದನು. ಸರ್ವಾಸ್ತ್ರ ಪ್ರಯೋಗ ಮಂತ್ರಗಳ, ಅವುಗಳ ಉಪಸಂಹಾರ ಮಂತ್ರಗಳ ರಾಮಚಂದ್ರನಿಗೆ ವಿಶ್ವಾಮಿತ್ರನು ಯಥಾವಿಧಿಯಲ್ಲಿ ಉಪದೇಶಿಸಿದನು. ಗುರು ಶಿಷ್ಯರೆಲ್ಲ ಮುಂದೆ ಸಾಗಿದರು, ಘೋರಾರಣ್ಯವ ಕಳೆದು ನಡೆದರು. ಮಾರ್ಗದೊಳೊಂದು ಆಶ್ರಮವ ಕಂಡು ರಾಮ ಕೇಳಿದ ಅದು ಯಾರದೆಂದು.
ಪ್ರಸಿದ್ಧವಾದ ಸಿದ್ಧಾಶ್ರಮವಿದು, ನಾತಪಗೈದಿಗ ಪುಣ್ಯಾಶ್ರಮವಿದು. ಸಿದ್ಧಿಯ ಪಡೆದು ದೀಕ್ಷೆ ಕೈಗೊಂಡು ಸಂಸಿದ್ಧನಾದೆನು ಯಾಗ ಮಾಡಲೆಂದು ಎನ್ನುತ್ತ ಶಿಷ್ಯರೊಡನೆ ವಿಶ್ವಾಮಿತ್ರನು ಸಿದ್ಧಾಶ್ರಮವನ್ನು ಪ್ರವೇಶಿಸಿದನು. ಗುರು ಶಿಷ್ಯರನು ಆಶ್ರಮವಾಸಿಗಳು ಸತ್ಕರಿಸಿದರು ಯಥಾವಿಧಿಯೊಳು. ಶ್ರೀ ಹನುಮನ್ನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ, ನಾ ಹಾಡುವೆ ಸೀತಾರಾಮ ಕಥೆ. ಆರಂಭವಾಯಿತು ಕೌಶಿಕ ಯಾಗವು, ವೇದೋಕ್ತದಲ್ಲಿ ಮರುದಿನ ಉದಯವು. ಧನುಗಳ ಧರಿಸಿ ರಾಮ ಲಕ್ಷ್ಮಣರು ಅಹೋರಾತ್ರಗಳು ಯಾಗವ ಕಾಯ್ದರು. 6ನೆಯ ದಿವಸ ಭಯಂಕರದಲ್ಲಿ ಮೋಡ ಕವಿಯಿತು ಆಕಾಶದಲ್ಲಿ. ಅಸುರ ವೀರರು ಸುಬಾಗು ಮಾರೀಚರು ನೆತ್ತರ ಮಳೆಯನ್ನು ಸುರಿಸಿದರವರು. ರಾಮಚಂದ್ರನು ಮಾನವಾಸ್ತ್ರವನು ಮಾರೀಚನ ಮೇಲೆ ಪ್ರಯೋಗಿಸಿದನು. ಶತಯೋಜನಗಳ ದೂರದಲ್ಲಿ ಮಾರೀಚನು ಉರುಳಿದ ಸಾಗರದಲ್ಲಿ. ಮತ್ತೆ ರಾಮನು ಆಗ್ನೇಯಾಸ್ತ್ರವನು ಸುಬಾಹು ಮೇಲೆ ಪ್ರಯೋಗಿಸಿದನು. ಎದೆಯು ಸಿಗಿದು ಸುಬಾಹು ಕುಸಿದನು, ಹೊರಳಾಡಿ ನರಳಿ ಅಸುನೀಗಿದನು. ಮಾರೀಚ ಸುಬಾಹು ಸೇನೆಗಳು ಅತಿ ಭೀಕರದಲ್ಲಿ ದಾಳಿ ನಡೆಸಲು ವಾಯವ್ಯಾಸ್ತ್ರವ ಪ್ರಯೋಗಿಸಿ ರಾಮನು ಅಸುರರೆಲ್ಲರನ್ನು ನಾಶಗೊಳಿಸಿದನು. ಗುರುಗಳ ಕಾರ್ಯವು ಫಲಿಸಿತು ಎನಿಸಿ ತಂದೆಯಾಜ್ಞೆಯ ನಡೆಸಿದೆನೆನಿಸಿ. ಜಯಶೀಲನಾದ ಸುರೇಂದ್ರನ ಓಲು ಹೊಳೆದ ರಾಮನು ದಿವ್ಯ ಕಾಂತಿಯೊಳು. ನಿರ್ವಿಘ್ನವಾಗಿ ಯಾಗವು ಮುಗಿಯಲು ಮುನಿವರರೆಲ್ಲರೂ ರಾಮನ ಹೊಗಳಲು. ವಿಶ್ವಾಮಿತ್ರನು ಕೃತಾರ್ಥಿತಾನೆಂದು ಹಿಗ್ಗಿ ಹೋದ ಶ್ರೀರಾಮನ ಕಂಡು. ಜನಕ ನಡೆಸುವ ಮಹಾಯಾಗವನು ವೀಕ್ಷಿಸಲೆಣಿಸಿ ವಿಶ್ವಾಮಿತ್ರನು ಪಯಣವಾದನು ರಾಜಸುತರೊಡನೆ ಮಿಥಿಲಾಪುರಕ್ಕೆ ಮುನಿಗಣದೊಡನೆ. ಪಾವನ ಗಂಗಾ ಸ್ವರ್ಗ ಚರಿತೆಯ ಸ್ಕಂದ ಜನಿಸುವ ಬಹುಪುಣ್ಯ ಕಥೆಯ. ಭಗೀರಥ ಘೋರ ತಪವಗೈಯಲು ದಿವಿಯಿಲ್ದ ಗಂಗೆ ಭುವಿಗಿಳಿದ ಕಥೆಯ. ಪಾತಾಳ ಗಂಗೆಯ ಪವಿತ್ರ ಕಥೆಯ. ಸಾಗರರು ಸದ್ಗತಿ ಪಡೆವ ಕಥೆಯ. ಗಾಧೆಯ ನುಡಿಯೇ ರಾಮ ಲಕ್ಷ್ಮಣರು ನಲಿದಾಲಿಸುತ್ತ ದಾರಿ ನಡೆದರು. ದೇವದಾನವರು ಕಡಲ ಕಡೆಯುವ ಶಿವನು ಹಾಲಾಹಲವ ಕುಡಿಯುವ. ಅಪ್ಸರಾಂಗನೆಯರು ಉದಿಸಿ ಬರುವ ದಿವ್ಯಾಮೃತವೋ ಉದ್ಭವವಾಗುವ. ಅಮೃತ ಸವಿದು ಸುರರು ಅಮರರಾಗುವ ಕಥೆಗಳ ಕೌಶಿಕನು ವರ್ಣಿಸುತ್ತ ನಡೆದ. ರಾಮ ಲಕ್ಷ್ಮಣರು ಉಲ್ಲಸಗೊಂಡರು, ಭರದಿ ಮಿಥಿಲೆಗೆ ಒಡಗೂಡಿ ನಡೆದರು. ಮಿಥಿಲಾಪುರದ
ಉಪವನ ಸೇರಿದರು, ಗೌತಮಾಶ್ರಮವ ಪ್ರವೇಶಿಸಿದರು. ರಾಮಚಂದ್ರನು ಅಡಿಯ ನೀಡುತ್ತಲೇ ಪಾವನವಾಯಿತು ಆಶ್ರಮ. ಕೂಡಲೇ ಶಾಪ ವಿಮುಕ್ತಿಯ ಹಲ್ಲೆ ಪಡೆದಳು, ರಾಮನ ಸತ್ಕರಿಸಿ ಧನ್ಯಳಾದಳು. ಅಹಲ್ಯೆಯ ಗೌತಮ ಪರಿಗ್ರಹಿಸಿದನು, ಶಿಷ್ಯರೊಡನೆ ಕೌಶಿಕ ಪಯಣವಾದನು. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ. ನಾ ಹಾಡುವೆ ಸೀತಾರಾಮ ಕಥೆ. ರಾಮ ಲಕ್ಷ್ಮಣ ಗಾಧೆಯಾದ್ಯರು ಮಿಥಿಲಾಪುರವ ಸೇರಿಕೊಂಡರು. ಜನಕ ನಡೆಸುವ ಯಾಗವ ನೋಡಲು ಮೆಲ್ಲನೆ ನಡೆದರು ಈಶಾನ್ಯದೊಳು. ಜನಕ ಮಹೀಪತಿ ಎದುರುಗೊಳ್ಳಲು ಬಂದ, ಗಾಧೇಯನನು ಯಥಾವಿಧಿ ಸ್ತುತಿಸಿದ. ಸಮೇತ ಇದ್ದ ರಾಮ ಲಕ್ಷ್ಮಣರ ಕಂಡು ಪ್ರೀತಿ ನುಡಿದ ಈ ಯುವಕರರೆಂದು. ದಶರಥ ರಾಜಕುಮಾರರಿವರು, ರಾಮ ಲಕ್ಷ್ಮಣ ನಾಮಾಂಕಿತರು. ಅಸುರರ ನಳಿಸಿ ನನ್ನ ಯಾಗವ ಕಾಯ್ದರು, ಶಾಪ ವಿಮುಕ್ತಿಯ ಹಲ್ಲೆಗೆ ಗೈದರು. ನಿನ್ನಲ್ಲಿರುವ ಶಿವಧನುವ ನೋಡಲು ಬಂದಿಗರಿಲ್ಲಿಗೆ ಕುತೂಗಲದೊಳು ಎಂದು ಪ್ರೀತಿಲಿ ನುಡಿಯ ವಿಶ್ವಾಮಿತ್ರನು. ರಾಜಸುತರ ಕುರಿತು ಜನಕ ಹರ್ಷಿಸಿದನು. ದೇವರಾತನೆಂಬ ನಮ್ಮ ಪೂರ್ವಿಕನು ಸುರರಿಂದ ಶಿವಧನುವ ಪಡೆದನು. ಯಾಗ ಭೂಮಿಯನು ಉಳುತ್ತಿರೆ ನಾನು, ಮುದ್ದಾದ ಮಗುವನು ಪುಣ್ಯದಿಂದ ಪಡೆದೆನು. ಸೀತೆಯ ಸಾಲಲಿ ಜನ್ಮವ ತಾಳಲು ಸೀತೆ ಎಂಬ ದಿವ್ಯ ಹೆಸರ ಪಡೆದಳು ಎಂದು ವಿವರಿಸಿದ ಜನಕ ಮುದದೊಳು. ರಾಮ ಲಕ್ಷ್ಮಣ ಗಾಧೆಯರಾಲಿಸಲು ಸೀತೆ ಅಯೋನಿಜೆ ಎಂಬುದು ಗಣಿಸಿದೆ, ವೀರ್ಯವಂತನಿಗೆ ಕೊಡಲೆಂದೆಣಿಸಿದೆ. ಶಿವಧನುವಿಗೆ ಹೆದೆಯೇರಿಸುವವಗೆ ಸೀತೆಯ ಕೊಡುವೆನೆಂದು ಪ್ರಕಟಪಡಿಸಿದೆ. ವೀರರನೇಕರು ಪ್ರಯತ್ನಿಸಿದರು, ವಿಫಲರಾಗಿ ಹಿಂತಿರುಗಿ ಹೋದರು ಎಂದು ವಿವರಿಸಿದ ಜನಕ ಮುದದೊಳು. ರಾಮ ಲಕ್ಷ್ಮಣ ಗಾಧೆಯರಾಲಿಸಲು ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ. ನಾ ಹಾಡುವೆ ಸೀತಾರಾಮ ಕಥೆ. ಆಮರು ದಿವಸ ಜನಕ ಮಹೀಪತಿ ಯಾಗಶಾಲೆಗೆ ಧನುವ ತನ್ನಿರೆಂದನು. ಪುಷ್ಪಾಲಂಕೃತ ಶಿವಧನುವ ನಿರಿಸಿದ 8 ಚಕ್ರಗಳ ಉಕ್ಕಿನ ಪೆಟ್ಟಿಗೆಯನು 5,000 ಮಂದಿ ಮಹಾಬಲರು ಏದುತ್ತೇದುತ ತುಯ್ಯುತ ತಂದರು. ಜನಕ ನುಡಿದನು ಗಾಧೆಯನ ಕಂಡು, ರಾಮ ಲಕ್ಷ್ಮಣರಿಗೆ ಧನುವ ತೋರೆಂದು. ವಿಶ್ವಾಮಿತ್ರನು ಶ್ರೀರಾಮನ ಕಂಡು ಪ್ರೀತಿಲಿ ನುಡಿದ ಧನುವ ನೋಡೆಂದು. ಕೂಡಲೇ ರಾಮನು ಅತಿ ಸುಲಭದೊಳು ಶಿವಧನುವನೆತ್ತಿ ಸಿಂಜಿನಿಯ ನೀಡಲು. ಆ ಕರ್ಣಾಂತವು ಸಿಂಜಿನಿಯ ಸೆಳೆಯಲು, ದಿಕ್ಕುಗಳ ದೂರಲು ಧನುವು ಮುರಿಯಲು. ದಶರಥಾತ್ಮಜನ ವೀರತ್ವವ ಕಂಡನು, ಜನಕ ಮಹೀಪತಿ ಅಚ್ಚರಿಗೊಂಡನು.
ತನ್ನ ಪ್ರತಿಜ್ಞೆ ನೆರವೇರಿತಿಂದಿಗೆ ಒಪ್ಪುವವರನಿಂದು ದೊರೆತ ಸೀತೆಗೆ ಅಯೋಧ್ಯೆಗೀಗಲೇ ಸಚಿವರ ಕಳುಗುವೆ ದಶರಥಾದ್ಯರನು ಆಹ್ವಾನಿಸುವೆ ಸೀತಾರಾಮರ ಕಲ್ಯಾಣವನು ನೇತ್ರಾನಂದದಿ ನೆರವೇರಿಸುವೆನು ಎಂದು ಜನಕ ನುಡಿದ ಆನಂದದೊಳು ವಿಶ್ವಾಮಿತ್ರನು ಸಮ್ಮತಿಗೊಡಲು ಜನಕ ಕಳುಹಿದ ವಾರ್ತಾಚರರು ಶರವೇಗದಲ್ಲಿ ಅಯೋಧ್ಯೆ ಸೇರಿದರು ಇಂದ್ರನೆಂದೆನಿಪ ದಶರಥನ ಕಂಡು ಜನಕನ ದೂತರು ಬಂದಿರುವೆವೆಂದು ಅಂಜಲಿ ಘಟಿಸಿ ಶುಭವ ಕೋರಿದರು ಮಿಥಿಲೆ ಸುವಾರ್ತೆಯ ಸುಸ್ವರದಿ ನುಡಿದರು ರಾಮಚಂದ್ರನನು ಮೃದು ಮಧುರದಲ್ಲಿ ಕೀರ್ತಿಸಿದರು ಕರ್ಣಾನಂದದಲ್ಲಿ ರಾಮಚಂದ್ರನು ಶಿವಧನುವನೆತ್ತಿ ಸಿಂಜಿನಿಯನ್ನಿಡಲು ಭಗ್ನಗೊಂಡಿತೆಂದು ಅವನಿ ಜಾತಿ ಕುಮಾರಿ ಸೀತೆಗೆ ಒಪ್ಪುವವರನು ಶ್ರೀರಾಮನೇ ಎಂದು ಸೀತಾರಾಮರ ಕಲ್ಯಾಣ ನಡೆಸಲು ಅನುಮತಿಸಿ ನೀವು ತೆರಳಿ ಬನ್ನಿರೆಂದು ದೂತರೊರೆದರು ಜನಕನ ಮಾತೊಳು ದಶರಥಾದ್ಯರು ತೋಷಿತರಾಗಲು ವಸಿಷ್ಠಾದಿ ಪುರೋಹಿತರ ಸುಮಂತ್ರಾದಿ ಮಂತ್ರಿವರ್ಯರ ಬಂಧು ಮಿತ್ರರ ಪರಿಜನರೆಲ್ಲರ ಶೂರರ ವೀರರ ಪುರಜನರೆಲ್ಲರ ಸಮೇತ ದಶರಥ ಮಹಾನಂದದಲ್ಲಿ ತೆರಳಿದ ಮಿಥಿಲೆಗೆ ಬಹುವೇಗದಲ್ಲಿ ಜನಕ ಮಹೀಪತಿ ಸ್ವಾಗತ ನೀಡಿದ ಬಿಡಾರಕ್ಕೆ ಸೇರಿಸಿ ಕಡು ಸತ್ಕರಿಸಿದ ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ ನಾ ಹಾಡುವೆ ಸೀತಾರಾಮ ಕಥೆ ಜನಕ ಕುಶಧ್ವಜರು ಅಗ್ರಜಾನುಜರು ಯಾಗವ ಮುಗಿಸಿ ಸಭೆ ಸೇರಿರುವರು ದಶರಥಾದ್ಯರನು ಬರಮಾಡಿರುವರು ಯಥಾವಿಧಿಯಲ್ಲಿ ಸನ್ಮಾನಿಸಿರುವರು ಶೋಭೆಗೊಂಡಿತು ಸಭೆ ರಾಜನ್ಯರಿಂದ ಮಂತ್ರಿ ಪುರೋಹಿತ ಬಂಧು ಮಿತ್ರರಿಂದ ಆಗ ವಸಿಷ್ಠನು ಸಭೆಗೆ ತಿಳಿಸಿದನು ರಾಮಚಂದ್ರನ ವಂಶಕ್ರಮವನು ಇಕ್ಷ್ವಾಕುಗಳ ವಂಶಕ್ರಮವನು ಜನಕ ಮಹೀಪತಿ ಆಲಿಸಿದನು ವಸಿಷ್ಠಾದಿ ಸಭಾಸದರಲ್ಲಿ ಕೃತಾಂಜಲಿಯಾಗಿ ಮರುನುಡಿದನು ತನ್ನ ವಂಶವನು ವಿವರಿಸುವೆನೆಂದು ಕನ್ಯಾದಾತಗದು ಬದ್ಧ ವಿಧಿಯೆಂದು ಜನಕ ಮಹೀಪತಿ ಸಭೆಗೆ ತಿಳಿಸಿದನು ತನ್ನ ಪೂರ್ವಿಕರ ವಂಶಕ್ರಮವನ್ನು ಪ್ರೀತಿಲಿ ಸೀತಾ ಊರ್ಮಿಳೆಯರನು ರಾಮ ಲಕ್ಷ್ಮಣರಿಗೆ ಕೊಡಲಿರುವೆನೆಂದು ನೂತನ ವರರಿಂದ ಯಥಾವಿಧಿಯಲ್ಲಿ ಗೋದಾನಗಳನ್ನಿ ಮಾಡಿಸೆಂದು ನಾಳೆಯ ಮರುದಿನ ಶುಭ ಲಗ್ನದಲ್ಲಿ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಕಲ್ಯಾಣಗಳನ್ನು ನಡೆಸಿಕೊಡು ಎಂದು ಜನಕ ಪ್ರಾರ್ಥಿಸಿದ ದಶರಥನ ಕಂಡು ಜನಕನನು ಜನ ಕುಶಧ್ವಜನ
ಈರ್ವರು ಸುತೆಯರು ಸುಸ್ವರೂಪರು. ಈ ಕನ್ಯೆಯರಿಗೆ ಭರತ ಶತ್ರುಘ್ನರಿಗೆ ಈ ಲಗ್ನದಲ್ಲಿಯೇ ನಡೆಯಲಿ ಮದುವೆ ಎಂದು ಗಾಧೇಯ ವಸಿಷ್ಠರೀರ್ವರು ಚರ್ಚಿಸಿಕೊಂಡು ಸಭೆಗೆ ತಿಳಿಸಿದರು. ಧನ್ಯರಾದೆವೆಂದು ಜನಕ ಕುಶಧ್ವಜರು ಮುನಿಗಳಿಗೆ ವಂದಿಸಿ ಹರ್ಷಿತರಾದರು. ಮದುವೆಯ ದಿನದ ಮುಂಜಾನೆಯಲ್ಲಿ ಪ್ರಾತಃ ಕರ್ಮಗಳ ಆಚರಿಸಿ ಕ್ರಮದಲ್ಲಿ ಸರ್ವಾಭರಣ ಅಲಂಕೃತರಾದ ಕಂಕಣವನ್ನು ಕರದಲ್ಲಿ ಧರಿಸಿದ ನಾಲ್ವರು ವರರ ಜತೆಗೂಡಿಕೊಂಡು ವಸಿಷ್ಠ ಕೌಶಿಕರ ಒಡಗೂಡಿಕೊಂಡು ವಿಜಯವೆಂಬ ಶುಭ ಮುಹೂರ್ತದಲ್ಲಿ ದಶರಥನಿದ್ದನು ಯಾಗಶಾಲೆಯಲ್ಲಿ. ನಮ್ಮೀರ್ವರ ಸುತೆಯರು ನಾಲ್ವರು ಸುಂದರ ಕನ್ಯೆಯರು ಆಗಮಿಸಿಹರು. ಸರ್ವಭೂಷಣ ಭೂಷಿತರಾಗಿ ಮಂಗಳಕರದಲ್ಲಿ ಅಲಂಕೃತರಾಗಿ ವೇದಿಯ ಬದಿಯಲ್ಲಿ ಸಿದ್ಧರಾಗಿಗರು. ಕಾಂತಿಮಂತರಾಗಿ ಶೋಭಿಸುತ್ತಿಗರು ಎನ್ನುತ್ತ ಜನಕನು ದಶರಥಾದ್ಯರನು ವೇದಿಯ ಬದಿಗೆ ಕರೆದು ತಂದನು. ವಿಶ್ವಾಮಿತ್ರ ಶತಾನಂದರನು ಮುಂದಿರಿಸಿಕೊಂಡು ಗುರು ವಸಿಷ್ಠನು ವೈವಾಹಿಕ ವಿಧಿಯನ್ನು ಆರಂಭಿಸಿದ. ವೇದೋಕ್ತದಲ್ಲಿ ವಿಧಿಗಳ ನಡೆಸಿದ. ಮಂತ್ರಯುಕ್ತವಾಗಿ ದರ್ಭೆಯ ಹರಡಿದ ವೇದಿಯ ಮುಂದೆ ಅಗ್ನಿಯ ನಿರಿಸಿದ. ವಧೂವರರ ಅಭ್ಯುದಯವ ಕೋರಿ ಹೋಮವ ಮಾಡಿದ ಶಾಸ್ತ್ರೋಕ್ತದಲ್ಲಿ. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ. ನಾ ಹಾಡುವೆ ಸೀತಾರಾಮ ಕಥೆ. ರಾಮಚಂದ್ರ ಇಲ್ಲಿಗಳು ಸೀತೆ ನನ್ನ ಸುತೆ ಸೀತೆ ಇನ್ನು ನಿನ್ನ ಸತಿ ಸೀತೆ. ನಿನ್ನೊಡನಾಡುವ ಭಾಗ್ಯ ದೇವತೆ ನಿನ್ನನು ಅಗಲದ ಮಹಾಪತಿವ್ರತೆ. ಪಾಣಿಗ್ರಗಣವ ನೆರವೇರಿಸು ಅರ್ಧಾಂಗಿಯಾಗಿ ಪ್ರತಿಗ್ರಹಿಸು ಎನ್ನುತ್ತ ಜನಕನು ಸೀತಾದೇವಿಯನು ರಾಮಚಂದ್ರನಿಗೆ ಧಾರೆ ಎರೆದನು. ಲಕ್ಷ್ಮಣ ಊರ್ಮಿಳೆಯ ವರಿಸು ಪಾಣಿಗ್ರಹಣವ ನೆರವೇರಿಸು. ಭರತ ನೀನು ಮಾಂಡವಿಯ ವರಿಸು ಪಾಣಿಗ್ರಹಣವ ನೆರವೇರಿಸು. ಶತ್ರುಘ್ನ ಶ್ರುತಕೀರ್ತಿಯ ವರಿಸು ಪಾಣಿಗ್ರಹಣವ ನೆರವೇರಿಸು ಎನ್ನುತ್ತ ಜನಕನು ನಾಲ್ವರು ವರರನು ಪಾಣಿಗ್ರಹಣವ ಮಾಡಗೋರಿದನು. ದಶರಥ ರಾಜಕುಮಾರರು ನಾಲ್ವರು ಜನಕ ಕುಶಧ್ವಜರ ನಾಲ್ವರು ಸುತೆಯರ ಪಾಣಿಗ್ರಹಣವ ನೆರವೇರಿಸಿದರು. ಶಾಸ್ತ್ರೋಕ್ತದಲ್ಲಿ ಲಗ್ನವಾದರು. ಅಗ್ನಿದೇವನಿಗೆ ಪ್ರದಕ್ಷಿಣೆಗೈದರು. ಗುರು ಹಿರಿಯರಿಗೆ ಪ್ರಣಾಮವಗೈದರು. ಗಗನದಿಂದಲಿ ದೇವಗಣಗಳು ಸುಮವರ್ಷಗರೆದರು ಆನಂದದುಳು. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ. ನಾ ಹಾಡುವೆ ಸೀತಾರಾಮ ಕಥೆ.
ಮರುದಿವಸ ವಿಶ್ವಾಮಿತ್ರ ಋಷಿ ವಧೂವರರನು ಮುದದಿಂದ ಹರಸಿ ದಶರಥಾದ್ಯರಿಗೆ ಜನಕಾದ್ಯರಿಗೆ ಸಂತೋಷದೊಳು ನುಡಿದು ಬೀಳ್ಕೋಳು. ಮರಳಿ ಹೋದನು ಹಿಮಗಿರಿ ಸೇರಲು ಪ್ರಶಾಂತದಲ್ಲಿ ತಪವ ಮಾಡಲು. ದಶರಥಾದ್ಯರೆಲ್ಲ ಜನಕಾದ್ಯರಿಗೆ ಬೀಳ್ಕೋಳು ನುಡಿದು ಹೊರಟರ ಯೋಧ್ಯೆಗೆ. ದಶರಥಾದ್ಯರು ಆನಂದದೊಳು ಅಯೋಧ್ಯೆಗೆ ಮರಳಿ ಹೋಗುತ್ತಿರಲು ಮಾರ್ಗಾಂತರದಲ್ಲಿ ದುಷ್ಯತುನಗಳು ಘೋರ ರೀತಿಯಲ್ಲಿ ತೋರಿ ಬರಲು ಭಯಂಕರದಲ್ಲಿ ಪಕ್ಷಿಗಳೊಲಿಯಲು ಪ್ರದಕ್ಷಿಣೆಯಲ್ಲಿ ಮೃಗಗಳು ತಿರುಗಲು ಕಳವಳದಿ ದಶರಥ ವಸಿಷ್ಠನ ಕಂಡು ನುಡಿದ ಭಯಗೊಂಡು ವಿಚಿತ್ರವಿದೇನೆಂದು. ಘೋರ ಭಯವು ಎರಗಿ ಬರುವುದೆಂದು ಪಕ್ಷಿಯುಲಿಗಳು ಸೂಚಿಸುತ್ತಿವೆ ಎಂದು. ಭಯವು ತೊಲಗಿ ಉಪಶಾಂತಿ ಲಭ್ಯವೆಂದು ಮೃಗಗಳ ಗತಿಯು ತೋರುತ್ತಿದೆ ಎಂದು. ವಸಿಷ್ಠ ಮುನಿವರ ದಶರಥನ ಕಂಡು ನಿಶ್ಚಯಿಸಿ ನುಡಿದ ಭಯವ ಬಿಡು ಎಂದು. ಆಗಿಂದಾಗಲೇ ಅತಿ ಭೀಕರದಲ್ಲಿ ಹಠಾತ್ತನೆ ಬೀಸಿತು ಸುಂಟರ ಗಾಳಿ. ಬಿರುಗಾಳಿ ಬೀಸಿತು ಅತಿ ಭಯಂಕರದಲ್ಲಿ ಧೂಳು ಎದ್ದಿತು ದಶ ದಿಸೆಗಳಲ್ಲಿ. ರವಿಯನು ಕವಿಯಿತು ಮೋಡ ಬರದಲ್ಲಿ ಧರಣಿ ನಡುಗಿತು ಪ್ರಳಯ ಧ್ವನಿಯಲಿ. ರಥ ಗಜ ತುರಗ ಪದಾತಿ ದಳಗಳು ಮೂರ್ಛೆಗೊಂಡವು ಮಹಾಭಯದೊಳು. ದಶರಥಾದ್ಯರು ನಿಶ್ಚೇಷ್ಟಿತರಾಗಿ ವೀಕ್ಷಿಸುತ್ತಿದ್ದರು ಭಯಭೀತರಾಗಿ. ಕೈಲಾಸದ ಒಲು ಮಹೋನ್ನತನು ಕಾಲಾಗ್ನಿಯ ಒಲು ಕಡುದು ಸಗನು. ಧನುರ್ಧರನು ಭೀಮಗೋಪನು ಜಟಾಧರನು ರುದ್ರರೂಪನು. ಭುಜದಲ್ಲಿ ಪರಶು ಧರಿಸಿದವನು ಕ್ಷತ್ರಿಯರನು ವಧಿಸಿದವನು. ತೇಜೋವಂತನು ಪರಶುರಾಮನು ದಶರಥಾದ್ಯರಿಗೆ ಕಾಣಿಸಿಕೊಂಡನು. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ. ನಾ ಹಾಡುವೆ ಸೀತಾರಾಮ ಕಥೆ. ನೀನು ಭಂಗಿಸಿದ ಆ ಶಿವಧನುವು ನಲ್ಲಿರುವ ಈ ವಿಷ್ಣು ಧನುವು ಎರಡು ಕೂಡ ಶ್ರೇಷ್ಠವಾದುವು. ವಿಶ್ವಕರ್ಮನಿಂದ ನಿರ್ಮಿತವಾದುವು. ಎಲ್ಲಿ ತೋರಿಸು ನಿನ್ನ ಬಲವನು ವಿಷ್ಣು ಧನುವಲಿ ಸಂಧಿಸು ಶರವನು ಎಂದು ಗರ್ಜಿಸಿದ ಪರಶುರಾಮನು. ನಿಶ್ಚಲನಾಗಿ ನಿಂತ ಸೀತಾರಾಮನು. ಕ್ಷಮೆಯ ಬೇಡುವ ದಶರಥನ ಕಂಡು ಲಕ್ಷ್ಯವ ಮಾಡದ ಭಾರ್ಗವನ ಕಂಡು ದಶರಥಾತ್ಮಜನು ಆಗ್ರಹವಗೊಂಡು ಧನುರ್ಬಾಣಗಳ ಅವನಿಂದ ಕೈಗೊಂಡು ಅವನಲ್ಲಿರುವ ವಿಷ್ಣು ತೇಜವನಿಂಗಿಸಿ ಬಿಲ್ಲು ಗೆದೆಯೇರಿಸಿ ಶರವನು ಸಂಧಿಸಿ ಶ್ರೀ ರಘುರಾಮನು ಭಾರ್ಗವರಾಮನ ಕ್ಷಣದಲ್ಲಿ ಮಾಡಿದ ಶಕ್ತಿ ವಿಹೀನನ. ಒಂದು
ಒಂದು ಸಲ ತಾನು ತೊಟ್ಟ ಶರವನು ವ್ಯರ್ಥವ ಮಾಡಲು ಸಾಧ್ಯವಾಗದೆಂದು ಪರಶುರಾಮನ ಪದಗತಿಯನ್ನೋ ಅವನಾರ್ಜಿಸಿದ ತಪ ಫಲವನ್ನೋ ಖಂಡಿಸದೆ ಅನ್ಯ ಮಾರ್ಗವಿಲ್ಲವೆಂದು ಯೋಚಿಸಿಕೊಂಡು ಶೀಘ್ರ ತಿಳಿಸೆಂದು ಶ್ರೀರಾಮ ನುಡಿಯೇ ಕಂಡು ಭಾರ್ಗವನು ತನ್ನ ತಪವನೆ ಖಂಡಿಸಿ ಬೇಡಿದನು. ಭಾರ್ಗವನ ತಪ ಫಲವನಂತು ರಾಮ ಬಾಣವು ಭಗ್ನಗೊಳಿಸಿತು. ಮತ್ತೆ ತಪಗೈಯಲು ಪರಶುರಾಮನು ಮಹೇಂದ್ರಗಿರಿಗೆ ಮರಳಿಗೋದನು. ಕವಿದ ಭಯವು ತೊಲಗಿ ಹೋಯಿತು, ಎಲ್ಲರ ಮನದಲ್ಲಿ ನೆಮ್ಮದಿ ನೆಲೆಸಿತು. ಬ್ರಹ್ಮೇಂದ್ರಾದ್ಯರು ಪುಲಕಿತರಾದರು, ಸೀತಾರಾಮನ ಘನ ಹೊಗಳಿದರು. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ, ನಾ ಹಾಡುವೆ ಸೀತಾರಾಮ ಕಥೆ. ಆನಂದದಲ್ಲಿ ಹೊರಟರೆಲ್ಲರೂ ಅಯೋಧ್ಯಾಪುರವ ಸೇರಿಕೊಂಡರು. ಬಣ್ಣ ಬಣ್ಣದ ಧ್ವಜಗಳು ಜಿಗಿಯಲು, ಮಂಗಳ ಧ್ವನಿಗಳು ಮಾರು ಮೊಳಗಲು. ಮಂತ್ರಿ ಪುರೋಹಿತ ಬಂಧು ಮಿತ್ರರ ಜಯಘೋಷಗಳು ದಿಶೆಗಳ ತುಂಬಲು. ಉತ್ಸಾಹದಿಂದಲಿ ದಶರಥಾದ್ಯರು ಸಿಂಹದ್ವಾರವ ಪ್ರವೇಶಿಸಿದರು. ಕೌಸಲ್ಯ ಸುಮಿತ್ರೆ ಕೈಕೆಯರು ಪ್ರೀತಿಲಿ ಸೊಸೆಯರ ಸ್ವಾಗತಿಸಿದರು. ಅಂತಃಪುರವನು ಬೇಗ ಸೇರಿದರು, ಪನ್ನೀರಲಿ ಸ್ನಾನವ ಮಾಡಿಸಿದರು. ಚಂದನಾದಿ ಸುಗಂಧಗಳ ಪೂಸಿ, ಸುಲಕ್ಷಣ ದಿವ್ಯ ವಸ್ತ್ರಗಳ ನುಡಿಸಿ, ಗೃಹ ದೇವತೆಯ ಪೂಜೆ ಮಾಡಿಸಿದರು. ಮಂಗಳಕರದಲ್ಲಿ ಮನೆ ತುಂಬಿಸಿಕೊಂಡರು. ಸೀತೆಯ ಗೂಡಿ ರಾಮಚಂದ್ರನು, ಊರ್ಮಿಳೆಯ ಕೋಡಿ ಲಕ್ಷ್ಮಣನು, ಮಾಂಡವಿಯ ಕೂಡಿ ಭರತನು, ಶ್ರುತಕೀರ್ತಿಯ ಕೂಡಿ ಶತ್ರುಘ್ನನು. ಸುಂದರ ಮಂದಿರಗಳ ಸೇರಿಕೊಂಡರು, ಸುಖಾನುಭವದಲ್ಲಿ ಹಾಯಾಗಿದ್ದರು. ದಶರಥ ಭೂಪತಿ ದೇವೇಂದ್ರನವನು ರಾಜ್ಯವನಾಳಿದ ಸುಖ ಶಾಂತಿಯೋಳು. ದಶರಥಾತ್ಮಜನು ರಾಮಚಂದ್ರನು, ಪಿತೃವಾಕ್ಯ ಪರಿಪಾಲನಶೀಲನು. ತಂದೆಗೆ ನೆರವಾಗಿ ರಾಜ ಕಾರ್ಯದಲ್ಲಿ ಶ್ರದ್ಧೆಯ ವಹಿಸಲು ಜಾಣ್ಮೆಯಿಂದಲಿ. ಮಂತ್ರಿ ಪುರೋಹಿತ ದೇಶ ಪ್ರಜೆಗಳು ಶ್ರೀರಾಮನ ಗುಣಗಾನವ ಮಾಡಲು. ಸೀತೆಯೊಡನೆ ಶ್ರೀರಾಮ ಶೋಭಿಸಿದ, ಸಿರಿಯೊಡನೆ ಶ್ರೀ ಹರಿಯ ತೆರದಿ. ರಾಮಚಂದ್ರನ ಒಲವಿನ ಹೊನಲು, ಸತತವು ಹರಿವುದು ಸೀತೆಯ ಮನದೊಳು. ಸೀತಾದೇವಿಯ ಪ್ರೀತಿಯ ಹೊನಲು, ನಿರುತವು ಹರಿವುದು ರಾಮನ ಉರದೊಳು. ಸೀತಾರಾಮರ ಅಂತರಂಗಗಳು, ಪರಸ್ಪರ ಒಲವಿನ ಸಂಗಮ ನೆಲೆಗಳು. ಸೀತೆಯೊಡನೆ ಶ್ರೀರಾಮ ಶೋಭಿಸಿದ, ಸಿರಿಯೊಡನೆ ಶ್ರೀಹರಿಯ ತೆರದಿ. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ, ನಾ ಹಾಡುವೆ ಸೀತಾರಾಮ ಕಥೆ.
ಭಕ್ತಿಯಿಂದಲೇ ನಾಲ್ವರು ಹಾಡಲು, ಶ್ರದ್ಧೆಯಿಂದಲೇ ನಾಲ್ವರಾಲಿಸಲು, ಸೀತಾರಾಮ ಹನುಮರಾಣೆಗೂ ಶುಭವಾಗಲು ಸರ್ವ ಜನರಿಗೂ. ರಾಮಾಯಣವನು ಸಿರಿಗನ್ನಡದಲ್ಲಿ ಸುಂದರ ಹರಿಸುತ ಸುಮಧುರ ನುಡಿಯಲಿ, ಶ್ರೀ ಹನುಮ ಚರಣ ಸೇವಾ ಭಾಗ್ಯದಲ್ಲಿ ಹಾಡುವೆ ಸೀತಾರಾಮ ಕಥೆ. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ, ಹಾಡುವ ಸೀತಾರಾಮ ಕಥೆ. ನಾ ಹಾಡುವೆ ಸೀತಾರಾಮ ಕಥೆ. ಮಂಗಳ ಆರತಿಗಳು ಹನುಮಂತ, ಸೀತಾರಾಮ ಲಕ್ಷ್ಮಣ ಸಮೇತ, ನನ್ನಂತರಾತ್ಮದಲ್ಲಿ ನೆಲೆಸೋ ಅನಂತ. ನಾನಿನ್ನ ಪಂಥ ಶ್ರೀ ಹನುಮಂತ, ಶ್ರೀ ಹನುಮಂತ.